ಯಾರು ಲೋಕ ಕಲ್ಯಾಣಕ್ಕಾಗಿ 1953ನೇ ಇಸವಿ ಜೂನ್ 25ರಂದು ಉಪ್ಪಾರಹಟ್ಟಿ ಗ್ರಾಮದ ಶ್ರೀ ಸಣ್ಣಸಿದ್ದಪ್ಪ ಮತ್ತು ಶ್ರೀಮತಿ ಗಂಗಮ್ಮ ಎಂಬ ಪುಣ್ಯ ಜೀವಿಗಳ ಉದರದಲ್ಲಿ ಅವತರಿಸಿದರೋ ಆ ಗುರುಸ್ವರೂಪವೇ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಅಪ್ಪಾಜಿಯವರು. ದೊಡ್ಡೇರಿ ಆಶ್ರಮದಲ್ಲಿ ನಡೆದಾಡುವ ಭಗವಂತನಾಗಿ ನೆಲೆಸಿರುವ ಭಕ್ತ ಜನಗಳಿಗೆ ಸಾಕ್ಷಾತ್ ಪರಮಾತ್ಮನಾಗಿಯೇ ಒಡನಾಡುತ್ತಾ ಕೃಪೆ ತೋರುತ್ತಿರುವ ಅಪ್ಪಾಜಿಯವರ ಭಕ್ತ ಜನರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುವ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಕಾರ್ಯಕ್ರಮದಲ್ಲಿ ತುಮಕೂರು ವಾಸಿಗಳಾದ ಶ್ರೀಮತಿ ಕಲ್ಪನಾರವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಇಂದು ಆಗಮಿಸಿದ್ದಾರೆ. ಅವರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣು ಕಲ್ಪನಕ್ಕ. ಶರಣು ಶರಣಾರ್ಥಿ. ಜೀವನದಲ್ಲಿ ನಾವು ಹೀಗೆ ಇರಬೇಕು ಅಂದ್ರೇನು ಅದು ಸರಿ ಹೋಗಲ್ಲ. ನಾವು ಹೀಗೆ ಇರಬಾರ್ದು ಅಂತ ಅಂದ್ಕೊಂಡ್ರೇನು ಹಾಗೆ ಇರಕ್ಕಾಗಲ್ಲ. ಭಗವಂತ ನಿನ್ನಿಚ್ಛೆ ಇದ್ದಂಗಾಗ್ಲಿ, ಅದೇ ನನಗೆ ನಿಶ್ಚಿಂತೆ ಅಂತ ಅನ್ನೋರ್ದೇ ಸುಖವಾದ ಜೀವನ ಅಂತ ಹೇಳ್ಬೋದು. ಆ ರೀತಿಯಾಗಿ ತಮ್ಮ ಜೀವನವನ್ನ, ತಮ್ಮ ಅಂತರಂಗ ಬಹಿರಂಗದ ಎರಡೂ ಜೀವನವನ್ನ ಗುರುಚರಣಕ್ಕೆ ಅರ್ಪಿಸಿರುವಂಥ ಸಜ್ಜನ ಸರಳ ವ್ಯಕ್ತಿತ್ವದವರು ಶ್ರೀಮತಿ ಕಲ್ಪನಾರವರು. ಹತ್ತಿರ 3 ದಶಕಗಳಿಂದಲೂ ಸದ್ಗುರು ಸನ್ನಿಧಾನವನ್ನ ಮತ್ತು ಗುರು ಕಾರುಣ್ಯವನ್ನ ಅನುಭವಿಸ್ತಿರ್ತಕ್ಕಂಥವ್ರು. ಅವರ ಅನುಭವಗಳನ್ನ ಇವತ್ತು ಕೇಳೋಣ. ಮೊದಲಿಗೆ ಆಶ್ರಮಕ್ಕೆ ಅಕ್ಕ ನೀವು ಬಂದಂಥ ಒಂದು ಸಮಯ, ಆ ಪರಿಸ್ಥಿತಿ, ಮನಸ್ಥಿತಿ ಎರಡು, ಮತ್ತೆ ಗುರುವಿನಿಂದ ಪಡೆದಂಥ ಒಂದು ಕರುಣೆ, ಅದೆಲ್ಲವೂ ನಿಮ್ಮ ಜೀವನ ಪ್ರಯಾಣಕ್ಕೆ ಯಾವ ರೀತಿಯಾಗಿ ಒಂದು ಆಶ್ರಯ ಕೊಡ್ತು, ಇದನ್ನೆಲ್ಲ ದಯವಿಟ್ಟು ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಬೇಕು. ಆ ಸದ್ಗುರು ಹೇಗೆ ಅಂದ್ರೆ ನಮ್ಮ ಒಳಗೂ ಹೊರಗೂ ಇರೋ ಎಲ್ಲ ಕಲ್ಮಶಾನು ತೊಳೆದು ಇಹ ಪರ ಎರಡಕ್ಕೂನು ಆಸರೆಯಾಗಿ ನಿಂತಿದ್ದಾನೆ. ಇಷ್ಟಂತೂ ನಾನು ಖಂಡಿತ ಹೇಳ್ತೀನಿ. ಇದು ನನ್ನ ಜೀವನದಲ್ಲಿ ನಡೆದ ಎಷ್ಟೋ ಘಟನೆಗಳಲ್ಲಿ ಇದು ನಾನು ಕಂಡ್ಕೊಂಡಂತ ಸತ್ಯ. ಇದು 1996 ಇರಬಹುದು ನನ್ನ ಅಂದಾಜು. ಅವಾಗ ಮಾನಸಿಕವಾಗಿ ಏನೋ ಬಹಳ ನೋವು ಅನುಭವಿಸ್ಬಿಟ್ಟಿದ್ದೆ ನಾನು. ಅವಾಗ ಎಲ್ಲೂ ಶಾಂತಿ ಸಿಗದೆ ಏನ್ ಮಾಡ್ಲಿ ಇಂದ ಅವಾಗ ನಮ್ಮನೆಗೆ ನಮ್ಮ ಅಣ್ಣನ ಮಗಳು ಅನುರಾಧ, ಆಮೇಲೆ ಅವಾಗ ರಾಘಣ್ಣ ಅವರು ಬಂದು ಹೋಗ್ತಾ ಇದ್ರು. ಬಂದು ಅಲ್ಲಿ ಅವರು ಎಷ್ಟೋ ಹತ್ತಿರದಿಂದ ಅಪ್ಪಾಜಿಯವರ ಒಂದು ಸಾನ್ನಿಧ್ಯದ ಅನುಭವನೆಲ್ಲ ಪಡೆದವರು. ಅವ್ರು ಬಂದು ಅಪ್ಪಾಜಿ ಭಜನೆ ಇದೆಲ್ಲ ತುಂಬಾ ಹೇಳೋರು. ಅದೆಲ್ಲ ಕೇಳಿ ಏನೋ ಒಂದು ಬೇರೆ ಪ್ರಪಂಚಕ್ಕೆ ನಾವು ಹೋಗ್ತಿದೀವಿ ಅಂತ ಅನಿಸ್ತಾ ಇತ್ತು. ಈಗೇನ್ ಬದುಕ್ತಾ ಇದ್ದೀವಿ ಆ ಜೀವನ ಅಲ್ಲ, ಅದಕ್ಕಿಂತಲೂ ಬೇರೆದೇನೋ ಒಂದಿದೆ, ಅದ್ ಪಡ್ಕೋಬೇಕು ಅನ್ನೋದು ಅಲ್ಲಿಂದಲೇ ಒಂದ್ ರೀತಿ ಶುರು ಆಯ್ತು ನಮ್ಗೆ. ಆಮೇಲೆ ಹಂಗೆ ತುಂಬಾ ಮನಸ್ಸಿಗೆ ಬಹಳ ನೋವಾದಾಗ ನನಗೆ ಜ್ಞಾಪಕ ಬಂದಿದ್ದೆ ಅನುರಾಧ. ನಾನು ಬೆಳಿಗ್ಗೆ ಹೋಗಿ ಸಂಜೆಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಹೊರಟೆ. ಯಾಕೆಂದ್ರೆ ನಮ್ಮ ಮನೇಲಿ ಅತ್ತೆಯವರಿಗೆ ತುಂಬಾ ಅನಾರೋಗ್ಯದ ಪರಿಸ್ಥಿತಿ, ಅವ್ರನ್ನೆಲ್ಲ ತುಂಬಾ ದಿನಗಳ ಗಟ್ಲೆ ಬಿಟ್ಟು ಬರೋ ಹಂಗಿತ್ತಿಲ್ಲ. ಅವರು ಆಯ್ತು ಹೋಗ್ಬಾ ಅಂತ ಹೇಳಿದ್ರು. ನಾನು ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಅವ್ರ ಮನೆಗೆ ಬಂದೆ. ಆಮೇಲೆ ಅವಳಿದ್ದು, ಇಲ್ಲ ನಿನ್ಗೆ ತುಂಬಾ ಸಮಾಧಾನ ಸಿಗ್ಬೇಕು ಅಂದ್ರೆ ಬಾ, ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದು ನಾವು ಅವಳು ಹಿರಿಯೂರಲ್ಲಿ ವಾಸ ಆಗಿದ್ದು. ಅಲ್ಲಿಂದ ನಾವು ದೊಡ್ಡೇರಿಗೆ ಆಲ್ಮೋಸ್ಟ್ ಬಂದಾಗ ರಾತ್ರಿ 9-9:30. ಆ ಸಮಯದಲ್ಲಿ ಆಟೋದಲ್ಲಿ ಬಂದು ಅವಾಗ ಈ ರೀತಿ ಎಲ್ಲ ಇತ್ತಿಲ್ಲ. ಅಪ್ಪ ಕನೇಶನ್ ದೇವಸ್ಥಾನದಲ್ಲಿ ಇರ್ತಿದ್ರು. ಅಲ್ಲಿ ಹೊಲಗಳ ಬದಿ ಒಳಗೆ ಬಳ್ಳಾರಿ ಜಾಲಿ ಗಿಡಗಳ ಮಧ್ಯದಲ್ಲಿ ಹಿಂಗೆಲ್ಲ ಹೋಗ್ಬೇಕಿತ್ತು. ಆಟೋದವನ್ ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟ. ಮುಂದಕ್ಕೆ ಹೋಗಕ್ ನಮ್ಗೆ ಗೊತ್ತಾಗ್ತಿಲ್ಲ, ಕತ್ಲೆ. ಅವಾಗ ಬಾ ಹೆಂಗೋ ಹೋದ್ರಾಯ್ತು. ನಾನು ಮೊದಲನೇ ಸರ್ತಿ ನಾನು ಬಂದಿದ್ದು. ಆ ವಾತಾವರಣ ಎಲ್ಲ ನೋಡಿ ಹೇಗೆ ಅನ್ನೋಷ್ಟೊತ್ತಿಗೆ ಹೆಂಗೋ ಹೋಗೋಣ ಅಂದ್ರೆ ಅಲ್ಲಿ ಎದುರುಗಡೆನೆ ಅಪ್ಪ, ಆಮೇಲೆ ಅವ್ರ ಜೊತೆಗೆ ಚಿಕ್ಕಣ್ಣವರು. ಅಪ್ಪ ಹಿಂಗೆ ದಂಡ ಹಿಡ್ಕೊಂಡು ನಾನು ಇದೀನಿ ಯಾಕೆ ಭಯ ಅನ್ನೋ ನಿಂತಿದ್ದಾರೆ. ಆಮೇಲೆ ಅವಳು ಓಡೋಗ್ಬಿಟ್ಟು, ಅಯ್ಯೋ ಅವಾಗ ಅವ್ರನ್ನ ಮಲ್ಲಣ್ಣ ಅವರೇ ಅಂತಲೇ ಕರೀತಾ ಇದ್ದಿದ್ದು, ಹೋಗಿ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಲು. ಆಮೇಲೆ ನನಗೆ ಸಂಕೋಚ, ಹೋಗಿ ಸುಮ್ಮನೆ ನಮಸ್ಕಾರ ಮಾಡಿದೆ. ಆಮೇಲೆ 2 ನಿಮಿಷದಲ್ಲೇ ಅದು ಹೆಂಗೆ ನಾವು ದೇವಸ್ಥಾನ ತಲುಪಿದ್ವೋ ಗೊತ್ತಿಲ್ಲ. ಹೋದ್ವಿ. ಆಮೇಲೆ ಪ್ರಸಾದ ಎಲ್ಲ ಕೊಟ್ಟರು. ಯಾಕಮ್ಮ ಭಾಳ ನೊಂದ್ಕೊಂಡಿದ್ಯಂತೆ ಅಂತ ಅಂದ್ರು. ಆವಾಗ ಹೇಳಿದೆ ನಾನು, ಏನೋ ಹಂಗೆ ಆ ಘಟನೆ ಎಲ್ಲ ಹೇಳಿ ಅವ್ರಿಗೆ ಹೇಳಿದೆ. ಈ ಮನಸ್ಸು ಹಂಗೆ ಕಣಮ್ಮ, ಅದು ಭಾಳ ಬೇಗ ನಮ್ಮನ್ನ ಹಿಂಡ್ಬಿಟ್ಟು ಅದೋ ಮುಖಕ್ಕೆ ಇಳಿಸ್ಬಿಡುತ್ತೆ.
ಅದಕ್ಕಷ್ಟು ಬೆಲೆ ಕೊಡಬಾರ್ದಮ್ಮ ಅಂತ ಫಸ್ಟ್ ಮೆಸೇಜ್ ಅವ್ರು ನನಗೆ ಕೊಟ್ಟಿದ್ದದು. ಆಮೇಲೆ ಸರಿ ಬಹಳ ಹೊತ್ತು ಸಮಾಧಾನ ಮಾಡಿದ್ರು, ಪ್ರಸಾದ ಎಲ್ಲ ಆಯಿತು. ಆದ್ಮೇಲಿಂದ ರಾತ್ರಿ ಕನ್ನೇಶ್ವರ ದೇವಸ್ಥಾನ ಮುಂದೆ ಅಲ್ಲೇ ಜಗಲಿ ದೇವಸ್ಥಾನ ಮುಂದೆನೆ ಮಲ್ಕೊಂಡ್ವಿ. ಅಪ್ಪ ಅಷ್ಟು ದೂರದಲ್ಲಿ ಮಲ್ಕೊಂಡು ಅವರ ಇಡೀ ಜೀವನಾನ ಯಾವ್ಯಾವ ರೀತಿ ಅವರು ಪರಮಾತ್ಮನ ಪಡ್ಕೊಳ್ಳೋದಕ್ಕೋಸ್ಕರ ಅವರು ಏನೆಲ್ಲ ಕಷ್ಟಗಳು ಅನುಭವಿಸಿದ್ರು ಜೀವನದಲ್ಲಿ. ಅವ್ರು ಬಂದು ಎಲ್ಲಾ ಕಷ್ಟಗಳಲ್ಲೂ ಅವ್ರು ಭಗವಂತನ ಮಾತ್ರ ಗಟ್ಟಿಗೆ ಹೆಂಗೆ ಹಿಡ್ಕೊಂಡು ಅದೇ ಮುಖ್ಯ, ಅದು ಬಿಟ್ರೆ ಬೇರೆ ಜೀವನದ ಇನ್ನೇನು ಅಲ್ವೇ ಅಲ್ಲ ಅನ್ನೋ ರೀತಿ ಅವ್ರು ಏನು ಜೀವನ ನಡೆಸಿದ್ರು ಅದನ್ನ ಪ್ರತಿಯೊಂದು ಹೇಳಿದ್ರು. ಹೇಳಿ ಒಳ್ಳೇದಾಗತ್ತಮ್ಮ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಅವತ್ತು ಆಶೀರ್ವಾದ ಮಾಡಿ ಕಳಿಸಿದ್ರು. ಆಮೇಲೆ ನನಗೆ ನಮ್ಮ ಮನೆಯವ್ರಿಗೆ ಹೋಗಿ ಹೇಳಿದೆ ನಾನು ಹಿಂಗೆ ಅಂತ. ಇಲ್ಲಿದೆ ಸೆಳೆತ, ಬರಬೇಕು ಬರಬೇಕು ಬರಬೇಕು, ಅವ್ರ ದರ್ಶನ ಮಾಡಬೇಕು ಅನ್ನೋದು. ಹಂಗೇನೆ ಅವಾಗ ಬಂದು ಹೋಗ್ತಾ ಇದ್ವಿ. ಆವಾಗ ನನಗೆ ಒಂದೆರಡು ಘಟನೆಗಳು ಮಾತ್ರ ಮನಸ್ಸಿಗೆ ಬಹಳ ಆನಂದ ಕೊಡುವಂಥದ್ದು. ಒಂದು ದಿವಸ ಹೆಂಗೇನೆ ಅಲ್ಲಿ ದೇವಸ್ಥಾನದ ಮುಂದೆ ಕುತ್ಕೊಂಡು ಇವರೆಲ್ಲರೂ ಭಕ್ತರೆಲ್ಲ ಸೇವೆ ಮಾಡೋದು, ಭಜನೆಗಳು ಹೇಳೋದು, ಆನಂದವಾಗಿರೋದು ಎಲ್ಲ ನೋಡಿ ಇವರೆಲ್ಲ ಎಷ್ಟು ಆನಂದವಾಗಿ ಎಷ್ಟು ಸಾಧನೆಯಲ್ಲಿ ಮುಂದುವರೆದಿದ್ದಾರೆ. ನಂಗೆ ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ವಲ್ಲ, ನಾನು ಏನು ಮಾಡಲಿ ನಾನು ಅಂತ ಮನಸ್ಸಿಗೆ ಅನ್ನಿಸ್ದಾಗ ನಂಗೆ ಗೊತ್ತಿಲ್ಲ, ಅಪ್ಪ ಹಿಂದೆನೆ ಬಂದು ಅವರು ಸರ್ವಾಂತರ್ಯಾಮಿ, ಸರ್ವ ಹೃದಯದಲ್ಲೂ ವಾಸ ಮಾಡೋ ಪರಮಾತ್ಮ ಅನ್ನೋದನ್ನ ಹೆಂಗೆ ನಮ್ಗೆ ಅನುಭವಕ್ಕೆ ತರ್ತಾರೆ ಅಂದ್ರೆ, ಬೇಡಮ್ಮ ಬೇಜಾರು ಮಾಡ್ಕೋಬೇಡ, ಹಂಬಲ ಐತಲ್ಲಮ್ಮ, ಅವ್ನು ಕರ್ಕೊಂಡು ಹೋಗ್ತಾನಮ್ಮ ಅಂತ ಒಳ್ಳೆ ಮಗುವನ್ನ ಸಮಾಧಾನ ಮಾಡ್ದಂಗೆ ಮಾಡಿದ್ರು. ಅವಾಗ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಆಮೇಲೆ ಅವರೆಲ್ಲ ಕನ್ನೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಅಭಿಷೇಕ ಮಾಡೋದು ಎಲ್ಲ ನೋಡಿ ಎಷ್ಟು ಪುಣ್ಯವಂತರು ಇವರು, ಅವನ್ನ ಮುಟ್ಟಿ ಅಭಿಷೇಕ ಮಾಡ್ತಾರಲ್ಲ ಅಂತ ಇನ್ನೊಂದು ದಿವಸ ಹಂಗೆ ಅನ್ಕೊಂಡಾಗ ಮನಸ್ಸೆಲ್ಲ ಆಲೋಚನೆ ಬಂತಷ್ಟೇ. ಮಧ್ಯಾಹ್ನಕ್ಕೇನೆ ಇವತ್ತು ಕಲ್ಪನಮ್ಮನು ನಾಗರತ್ನಮ್ಮನು ಸಾಯಂಕಾಲ ಕನ್ನೇಶ್ವರಂಗೆ ಅಭಿಷೇಕ ಮಾಡ್ಲಿ ಅಂದ್ರು. ಅವಾಗ ಅಯ್ಯಪ್ಪ ಇದೆಂಥದಿದು ಅನ್ಕೊಂಡಿದ್ದೆಲ್ಲ ಅವನು ಎಷ್ಟು ಚೆನ್ನಾಗಿ ಗ್ರಹಿಸಿ ಹೆಂಗೆ ಒದಗಿಸ್ತಾ ಇದ್ದಾನೆ, ಯಾವ ತಂದೆ ತಾಯಿ ಇದು ಮಾಡಕ್ ಸಾಧ್ಯ, ಇಷ್ಟು ಅನ್ಕಂಡೀಷನಲ್ ಲವ್ ಯಾರು ಕೊಡಕ್ ಸಾಧ್ಯ ಅಂತ ಒಂಥರ ಅವರು ಏನು ಅಂತ ನಮ್ಗೆ ಇದುವರೆಗೂ ಪೂರ್ತಿ ಅರ್ಥ ಆಗಿಲ್ಲ. ಆದ್ರೆ ಪ್ರೇಮದ ಸಾಕಾರ ಮೂರ್ತಿ ಅವರು ಅನ್ನೋದಂತೂ ಅದಕ್ಕೆ ಪ್ರತಿಯೊಬ್ಬರ ಅನುಭವ ಅದು. ಆಮೇಲೆ ಅದೊಂದು ಅನಿಸ್ತು. ಆಮೇಲೆ ಇನ್ನೊಂದು ದಿವಸ ನಮ್ಮನೆಯವರು ಹರಿದೋಗಿರೋದು ಇದು ಸಾಕೊಂಡು ಬಂದಿದ್ರು. ಬರೋ ಇದ್ರೊಳಗೆ ಶೂಸ್ ಬಿಚ್ಚಿದ್ರು. ಅಪ್ಪ ಅದನ್ನೆಲ್ಲ ಹೆಂಗೆ ಗಮನಿಸಿದ್ದಾರೆ ಅಂತ ನಾವು ಹೋಗ್ತಾ ತುಮಕೂರು ಇದಕ್ಕೆ ಚಳ್ಳಕೆರೆ ಒಳಗೆ ಇದನ್ನ ತಗೊಂಡು ಹೋಗೋಣ ಹೊಸ ಸಾಕ್ಸ್ ಅಂತ ಅನ್ಕೊಂಡ್ರೆ ಹೊರಟಿದೀವಿ ನಾವು. ಬಾರಮಿಲ್ಲಿ ಅಂತ ಕರೆದು ಹೊಸ ಸಾಕ್ಸು ಯಾರೋ ಭಕ್ತರು ಕೊಟ್ಟಿದ್ದು, ತಗೊಳಮ್ಮ ಹಾಕೊಳ್ಳಿ ಆಯ್ಪ ಕೊಡಮ್ಮ ಅಂದ್ರು. ಆಮೇಲೆ ಇವು ಒಂಥರ ಮೈ ಜುಮ್ ಅಂದ್ಬಿಡ್ತು. ಆಮೇಲೆ ಏನಂದ್ರು ಅಂದ್ರೆ, ನಮ್ಗೆ ಚಳಿ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲಮ್ಮ, ಇವೆಲ್ಲ ಯಾಕೆ ಹಾಕೋಬೇಕಮ್ಮ ಅಂದ್ರೆ ತಾನು ಯಾವ ಸ್ಥಿತಿಲಿ ಇದೀನ್ ನಾನು, ಈ ದೇಹ ನಾನಲ್ಲ, ಅದ್ರ ಅವಶ್ಯಕತೆ ಇಲ್ಲ ನನಗೆ ಅನ್ನೋದನ್ನ ಅವ್ರು ಚಿಕ್ಕ ಚಿಕ್ಕ ಮಾತುಗಳಲ್ಲೇ ಅವ್ರು ಹೆಂಗೆ ಅದನ್ನ ನಮ್ಗೆ ತೋರಿಸ್ಕೊಟ್ರು ಅಂದ್ರೆ ಅದು ಒಂದು ತುಂಬಾ ಬಹಳ ಹೊತ್ತು ಅದೇ ತಲೆಯಲ್ಲಿ ಆಲೋಚನೆ ಬರ್ತಾ ಇತ್ತು. ಆಮೇಲೆ ಏನಾಯ್ತು, ನಮ್ಮ ಅತ್ತೆಯವ್ರಿಗೆ ಆಕೆ ಸ್ವಲ್ಪ ಮುಂಗೋಪದ ಸ್ವಭಾವ. ಅವರು 22 ವರ್ಷ ಆಲ್ಮೋಸ್ಟ್ ಬೆಡ್ ರಿಡನ್ ಆಗೇ ಇದ್ದವರು. ಈ ಭಜನೆಗಳೆಲ್ಲ ಕೇಳ್ತಾ 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 ಅವರಲ್ಲಿ ಎಂಥ ಬದಲಾವಣೆ ಬಂತು ಅಂದ್ರೆ, ಆತನ ನೋಡ್ಬೇಕಲ್ಲಮ್ಮ ನಾನು, ಆತನ ನೋಡ್ಬೇಕಲ್ಲಮ್ಮ ನಾನು ಅಂತ ಅವರಲ್ಲಿ ಆ ಒಂದು ಪ್ರಾರ್ಥನೆ ಶುರು ಆಗಿತ್ತು. ನಮ್ಮ ಅಣ್ಣನ ಮಗಳು ಏನ್ ಮಾಡಿದ್ಲು, ಒಂದ್ಸಲ ಹಿಂಗ್ ಬಂದು ನೋಡೇ ಹಿಂಗಂತ ಇದ್ದಾರೆ, ಆಯ್ತು ನೋಡೋಣ ಅವ್ರು ಇಚ್ಛೆ ಪಟ್ರೆ ಬರ್ಬೋದು ಅಂದ್ರು. ಆಮೇಲೆ ಏನಾಯ್ತು, ಒಂದ್ ದಿವಸ ಇದ್ದಕ್ಕಿದಂಗೆ ಬೆಳಿಗ್ಗೆ 10 ಗಂಟೆಲಿ ಫೋನ್ ಮಾಡಿದ್ಲು, ಇನ್ನೊಂದು 2 hours ಅಲ್ಲಿ ಮನೇಲಿ ಇರ್ತೀವಿ, ಮಲ್ಲಣ್ಣ ಅವ್ರು ಬರ್ತಾ ಇದ್ದಾರೆ, ಕರ್ಕೊಂಡು ಬರ್ತಿದ್ದೀನಿ ಅಂತ. ಅವತ್ ನಮ್ಮ ಪರಿಸ್ಥಿತಿ ಹೆಂಗೆ ಅಂದ್ರೆ, ಕೆಲಸದೋಳು ಬಂದಿಲ್ಲ ಅವತ್ತು. ಆಮೇಲೆ ನಾನು ಮನೇಲಿ ಟ್ಯೂಷನ್ಸ್ ಮಾಡ್ತಿದ್ದೆ, ಜಸ್ಟ್ ಟ್ಯೂಷನ್ಸ್ ಮುಗಿಸಿದೆ ಅಷ್ಟೇ. ಆಮೇಲೆ ನಮ್ಮ ಕಾಲೋನಿ ಒಳಗೆ ಹೇಗೆ ಅಂತಂದ್ರೆ, ನಾವು ಹಂಸಂದ್ರ ಡೈಮಂಡ್ ಸಿಮೆಂಟ್ಸ್ ಕಾಲೋನಿಲಿ ಇದ್ದಿದ್ದು, ವಾರದಲ್ಲಿ 2 ದಿವಸ ಸಂತೆ ಆಗುತ್ತೆ. ಆ ಸಮಯ ಬಿಟ್ರೆ ಬೇರೆ ಸಮಯದಲ್ಲಿ ನಮಗೆ ಏನೂ ತರಕಾರಿ, ಹಣ್ಣು, ಹೂವು, ವಿಳ್ಳೆದೆಲೆ ಏನೂ ಸಿಗಲ್ಲ. ಅವಾಗ ಅಯ್ಯೋ ಇವ್ರು ಬರ್ತಾ ಇದ್ದಾರೆ, ನೋಡದೆ ಹಿಂದಿನ ದಿವಸ ಮಾರನೇ ದಿವಸ ಸಂತೆ, ಹಿಂದಿನ ದಿವಸ ಇವ್ರು ಬರ್ತಾ ಇದ್ದಾರೆ, ಏನ್ ಮಾಡೋದು, ಇದು ಅವ್ರು ಹೆಂಗ್ ಸ್ವಾಗತ ಮಾಡೋದು, ಅವ್ರು ವಿಳ್ಳೆದೆಲೆ ಅಡಿಕೆ ಎಲ್ಲ ತುಂಬಾ ಹಾಕ್ತಾರೆ ಅಂತ ಗೊತ್ತು, ಏನ್ ಮಾಡೋದು ಅಂತ ಹಿಂಗೆ ಯೋಚನೆ ಮಾಡ್ತಾ, ಏನೋ ಗೊತ್ತಿಲ್ಲಪ್ಪ ಪರಮಾತ್ಮ ನಂಗೆ ತೋಚಿದ್ ನೀನ್ ಮಾಡಿಸು ಅಷ್ಟೇ ಅಂತ ಅನ್ಕೊಂಡು
ಸರಿ ಕೆಲಸ ಶುರು ಮಾಡೋಣ ಅನ್ಸೋದಕ್ಕೆ ಸರಿಗೆ ಅವಳು ಕೆಲಸದವಳು ಬಂದ್ಲು. ಎಲ್ಲೋ ಹೋಗ್ತಿದ್ದೆ ಅಕ್ಕ, ಬರ್ಬೇಕು ಅನ್ಸ್ತು, ಬಂದೆ ಇವತ್ತು ನಿಮ್ಮ ಮನೆಗೆ ಮಾತ್ರ ಅಂತ ಬಂದು ಅವಳೆಲ್ಲ ಕೆಲಸ ಮಾಡ್ಕೊಟ್ಲು. ನಮ್ಮತ್ತೆ ಅವ್ರಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಅವ್ರ ಕೂಸ್ ರೆಡಿ ಮಾಡಿದೆ. ಆಮೇಲೆ ತರಕಾರಿ, ವಿಳ್ಳೆದೆಲೆ, ಹಣ್ಣು, ಹೂವು ಎಲ್ಲ ಮನೆ ಬಾಗಿಲಿಗೆ ಯಾರೋ ಮಾರ್ಕೊಂಡು ಬಂದ್ರು. ಇದು ನಂಗೆ ನಿಜವಾಗ್ಲೂ ದೊಡ್ಡ ಪವಾಡ ಅನ್ಸ್ಬಿಡ್ತು. ಆಮೇಲೆ ಸರಿ ಬಂದ್ರು ಅಪ್ಪ, ಬಹಳ ಆನಂದದಿಂದ ನಮ್ಮ ಅತ್ತೆನ ಅಪ್ಕೊಂಡು ತಲೆ ಸವರಿ, ಬಹಳ ಹಂಬಲಿಸ್ತಿದ್ಯಲ್ಲಮ್ಮ, ಅದಕ್ಕೆ ಶಿವ ಹೋಗು ಅಂತಂದಮ್ಮ, ಬಂದೆ ನಾನು ಅಂತಂದ್ರು. ಆಮೇಲೆ ಸರಿ ಅವತ್ತಿದ್ದು ಒಂದ್ 3-4 ಗಂಟೆ ನಮ್ಮಲ್ಲಿದ್ರು, ಭಜನೆ ಎಲ್ಲ ಆಯ್ತು, ಪ್ರಸಾದ ತಗೊಂಡು ಆಶೀರ್ವಾದ ಮಾಡಿ ಹೋದ್ರು. ಆಮೇಲೆ ನಮ್ಮ ಅತ್ತೆಯಲ್ಲಿ ಎಂಥ ಬದಲಾವಣೆ ಬಂತು ಅಂದ್ರೆ, ಅದಾದ್ಮೇಲೆ ಒಂದು 8 ತಿಂಗಳು ಬದುಕಿದ್ರೇನು, ಅವ್ರ ಮನಸ್ಸು ಶಾಂತ ಆಗ್ಬಿಡ್ತು. ಪ್ರತಿ ದಿನ ರಾತ್ರಿ ಅವರಿಗೆ ಅಪ್ಪನ ಭಜನೆ ಕೇಳಿಸ್ಲೇಬೇಕು. ಅವಾಗ ಇವಳಿಂದ ಅವಾಗ ಪುಸ್ತಕ ಎಲ್ಲ ಇನ್ನೂ ನಮಗೆ ಸಿಕ್ಕಿರ್ಲಿಲ್ಲ. ಅವಳು ಹೇಳೋ ಭಜನೆಗಳನ್ನೇ ಬರ್ಕೊಂಡಿರ್ತಿದ್ದೆ, ಅದನ್ನೇ ನಂಗೆ ಬಂದಂಗೆ ಅವ್ರಿಗೆ ಹೇಳ್ತಿದ್ದೆ. ಕೇಳ್ಬಿಟ್ಟೆ ಮಲಗ್ಬೇಕು ಅವ್ರು. ಅವ್ರು ಹೋಗೋ ಹಿಂದಿನ ದಿವಸ ರಾತ್ರಿ ಕೂಡ ಹೋಗುವ ಬನ್ನಿ ನಮ್ಮೂರಿಗೆ ಅದೊಂದು ಹೇಳಲಿಲ್ಲ, ಏನೋ ಸುಸ್ತಾಗಿದಾರಲ್ಲ ಅಂತ, ನೀನ್ ಅದ್ ಹೇಳಲಿಲ್ಲ ಹೇಳು ಅಂತ ಹೇಳಿ ಅದನ್ನು ಕೇಳಿ ಆಮೇಲೆ ಮಲಗಿದ್ದವರು. ಆ ಜೀವ ಆ ಪರಿಸ್ಥಿತಿನಲ್ಲಿ ಭಗವಂತನೇ ಆಸರೆ ಆಗಿದ್ದವರಿಗೆ ಪೂರ್ತಿ ಬದಲಾಗ್ಬಿಟ್ರು. ಅಷ್ಟು ಕೋಪ ಆತರ ಇದ್ದವ್ರು ನನ್ನ ಅಮ್ಮ ಅಮ್ಮ ಅಂತ ಕೂಗಿ ಮಾತಾಡ್ಸೋ ಲೆವೆಲ್ಗೆ ಬಂದ್ಬಿಟ್ರು. ಇದೆಲ್ಲ ಗುರು ಕರುಣೆ ಅಲ್ದೇ ಆ ಜೀವಕ್ಕೊಂದು ಸಮಾಧಾನ ಸಿಕ್ತಲ್ಲ, ನನಗದು ಬಹಳ ಸಂತೋಷ. ಆಮೇಲೆ ಅಪ್ಪನ ಸ್ಮರಣೆಯಲ್ಲೇ ಅವ್ರ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೇ ಅವ್ರ ದೇಹ ಬಿಟ್ಟಿದ್ದು. ಕನ್ನೇಶನ್ ಗುಡಿಲಿ ಆದಂತ ಯಾವ್ದಾದ್ರು ಕೆಲವು ಪ್ರಸಂಗಗಳನ್ನ ಹೇಳಿ, ಆಗ ನಡೆದಂತದ್ದು. ಆಗ ನಡೆದಿದ್ದು ಅಂದ್ರೆ, ನಾನು ಹೇಳದ್ ಅಪ್ಪ ಒಂದ್ ದಿವಸ ಒಂದು ಜಿಂಕೆನ, ಒಂದು ಪುಟ್ಟ ಜಿಂಕೆ ಇತ್ತು, ಅದನ್ನ ಅಪ್ಕೊಂಡು ಅದನ್ನ ಎಂಥ ಮುಖದಲ್ಲಿ ಆನಂದ ಕಾಣಿಸ್ತಿದೆ, ಆನಂದೋ ಬ್ರಹ್ಮ ಆನಂದೋ ಬ್ರಹ್ಮ. ಅದು ಅವ್ರು ಹೇಳ್ತಿದ್ದ ರೀತಿನೇ ಇನ್ನೆಂಥ ಒಂದು ಅಲೌಕಿಕವಾದ ಆನಂದ ಆತ ಅನುಭವಿಸ್ತಾ ಇರ್ಬೋದು. ಆ ಬ್ರಹ್ಮಾನಂದ ಪರಮಾನಂದ ಅನ್ನೋದು ಇನ್ ಹೆಂಗಿರ್ಬೋದು ಅದು ಅನ್ನೋದು ಆಗಾಗ ಒಂದು ಝಲಕ್ ತೋರಿಸ್ತಾರೆ ಅಂತಾರಲ್ಲ, ಹಂಗೆ ಅದೊಂದು ನಿಜವಾಗ್ಲೂ ಅದು ಅದ್ಭುತವಾದ ಅನುಭವ, ಅದು ಬಹಳ ವಿಶೇಷವಾದ ಅನುಭವ. ಅದು ಯಾವಾಗ್ಲೂ ಜ್ಞಾಪಕ ಬರ್ತಾ ಇರುತ್ತೆ ನನಗೆ. ಆನಂದ ಅನ್ನೋ ಪದ ಕಿವಿಗೆ ಬಿದ್ರೆ ಅದೇ ಜ್ಞಾಪಕ ಬರುತ್ತೆ ನನಗೆ ಹಂಗೆ. ಆಮೇಲೆ ಒಂದ್ಸಲ ಏನಾಯ್ತು, ತುಮಕೂರಲ್ಲಿ ನಮ್ಮನೆ ಸೋದರ ಮಾವನ ಮನೇಲಿ ಏನೋ ಫಂಕ್ಷನ್, ಅದಕ್ಕೆ ಕರೆದಿದ್ರು, ಇವ್ರು ಯಾರು ಬರೋಕ್ಕಾಗಲಿಲ್ಲ, ನಾನು ಒಬ್ಳೆ ಹೋಗ್ಬೇಕಾಯ್ತು. ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ಅಲ್ಲೆಲ್ಲ ಅವರೆಲ್ಲ ತುಂಬ ಹಾಸ್ಯವಾಗಿ ಮಾತಾಡೋವಂಥವ್ರು. ಅಲ್ಲಿ ದೇವಾನ ಮೇಲೆ ಕುತ್ಕೊಂಡಿದ್ದೀನಿ, ಅವರೆಲ್ಲರೂ ಹಾಸ್ಯವಾಗಿ ಏನೋ ಮಾತಾಡ್ತೀನಿ, ಎಲ್ಲ ಜೋರಾಗಿ ನಗ್ತಿದ್ದೀವಿ. ನನಗೆ ಫಸ್ಟ್ ಅಲ್ಲಿಗೆ ಅದಕ್ಕೆ ಮುಂಚೆ ನನ್ನ ಮನಸ್ಸಿನಲ್ಲಿ ಅಪ್ಪಂದು ತುಂಬಿ ತುಳುಕಾಡು ತೈತಮ್ಮ ಪರಂಜ್ಯೋತಿ, ಹಂಗಾರೆ ಅದು ಏನದು, ಅದು ಹಂಗಾರೆ ಅದು ಹೆಂಗಿದೆ, ಅದೇನೋ ಒಂದು ಚಿಂತನೆ ಟ್ರೈನಲ್ಲಿ ಬರ್ತಾದೇ ಯೋಚನೆ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಏನಾಯ್ತು, ಇದ್ದಕ್ಕಿದಂಗೆ ಆ ಪೂರ್ತಿ ಆ ಹಾಲು ಪೂರ್ತಿ ಖಾಲಿ, ಯಾರು ಕಾಣಿಸ್ತಾ ಇಲ್ಲ ನನಗೆ. ನಾನು ಒಬ್ಬಳೇ ಕೂತಿದ್ದೀನಿ. ಎದುರುಗಡೆ ಮೇಲ್ಗಡೆ ಒಂಥರ ಸ್ಪೇಸ್ ಅಲ್ಲಿ ಪುಟ್ 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 ಪುಟ್ಟ ಹಣತೆಗಳು, ದೀಪದ ಹಣತೆಗಳು ಸಾಲಾಗಿ ಹೋಗ್ತಾ ಇದೆ. ಅದರಿಂದ ಕಪ್ಪಗೆ ಹೊಗೆ ಬರ್ತಾ ಇದೆ. ನಾ ದೀಪನೂ ನೋಡ್ತಾ ಇದ್ದೀನಿ, ಆ ಹೊಗೆ ನೋಡ್ಬಿಟ್ಟು ಅಯ್ಯೋ ಇಷ್ಟೊಂದು ಅಜ್ಞಾನ ಇದೆಯಾ ಅಂತ ಆ ಹೊಗೆ ನೋಡಿ ನನ್ನ ಮನ್ಸಿಗೆ ಒಂದು ಥಾಟ್ ಬಂತು. ತಕ್ಷಣ ಒಳಗಡೆಯಿಂದ ಒಂದು ಮೆಸೇಜು, ನಿನ್ ಕರ್ಮ ಎಲ್ಲ ಕಳೀತಾ ಇದ್ದೀನಮ್ಮ ಅಂತ. ಅವಾಗ ಹೆಂಗೆ ಅವನು ಒಳಗಡೆ ಏನ್ ಆತಂಕ ಬಂದ್ರು ನಾನು ಇದ್ದೀನಿ ಅನ್ನೋ ಭರವಸೆ ಯಾವ ರೀತಿ ಕೊಡ್ತಾನೆ ಪರಮಾತ್ಮ ಗುರು ಅನ್ನೋದು ಅದೊಂದು ಅದ್ಭುತವಾದ ಅನುಭವ ನನಗಾಗಿತ್ತು. ಆಮೇಲೆ ಅದಾಯ್ತು, ನಾವು ಅಲ್ಲೇನೋ ಕಾರಣಾಂತರಗಳಿಂದ ನಾವು ಹಂಸಂದ್ರ ಬಿಟ್ಟು ತುಮಕೂರಿಗೆ ಬರ್ಬೇಕಾಯ್ತು ಸ್ವಂತ ಮನೆಗೆ. ಅವಾಗ ಅಲ್ಲಿ ಆ ಕಾಲ ಅವರಿಗೆ ಕೊಟ್ಟಿದ್ದ ಟೈಮ್ಗಿಂತ ಮುಂಚೆನೆ ಬಾಡಿಗೆ ಅವ್ರನ್ನ ಮನೆ ಬಿಡಿಸ್ಕೊಳ್ಳೋ ಪರಿಸ್ಥಿತಿ ಬಂತು. ಅವರು ಅದಕ್ಕೆ ರೆಡಿ ಇತ್ತಿಲ್ಲ, ಬಟ್ ನಮ್ಗೆ ಅನಿವಾರ್ಯ ಬರಲೇಬೇಕು. ಅವಾಗ ಏನ್ ಮಾಡೋದೋ ಗೊತ್ತಾಗ್ತಿಲ್ಲ ಅಂತಂದು ಅವ್ರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಒಪ್ಕೊಳ್ಳಿಲ್ಲ. ಆಯ್ತು ದೇವ್ರಿಟ್ಟಂಗಾಗ್ಲಿ ಅಂತ ನಾಗರತ್ನಮ್ಮ ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಯಲ್ಲಿ ಬಾಗ್ಲೆದ್ರಿಗೆ ಅಪ್ಪಂದು ಒಂದು ಫೋಟೋ ಹಾಕಿ ಅವರು ಒಂದು ರೋಸ್ ಇಟ್ಟಿದ್ರು, ರೆಡ್ ರೋಸ್. ನಾನು ಇಲ್ಲ ಅವ್ರ ಹತ್ರ ಅಯ್ಯೋ ಹಿಂಗೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಏನೋ ಹೇಳ್ಕೊಂತ ಹಿಂಗೆ ಅಲ್ಲಿ ಕೆಳಗೆ ಕೂತಿದ್ದೀನಿ. ಅಪ್ಪನ ಫೋಟೋಯಿಂದ ನನ್ನ ಮಡಿಲಿಗೆ ಆ ಕೆಂಪು ಗುಲಾಬಿ ಬಿತ್ತು. ಹಿಂಗೆ ಇಟ್ಕೊಂಡು ಮಾತಾಡ್ತಿದ್ದೆ, ನನ್ನ ಕೈ ಮೇಲೆ ಹಿಂಗ್ ಬಿತ್ತು. ಆಮೇಲೆ ಏನೋ ಒಂಥರ ಅದು ಮೈ ಜುಮ್ ಅಂದ್ಬಿಡ್ತು ನನ್ಗೆ. ಅಪ್ಪ ಹೌದಲ್ವಾ, ಅವ್ರಿದಾರೆ ಯಾಕೆ ಭಯ ಅಂತ ಅನಿಸ್ತು. ಮಾರನೇ ದಿವಸ ಬೆಳಿಗ್ಗೆನೆ ಆ ಟೆನೆಂಟ್ ಫೋನ್ ಮಾಡಿದ್ರು, ಇಲ್ಲ ನಮ್ಗಲ್ಲೇ ಹತ್ತಿರದಲ್ಲೇ ಒಂದ್ ಮನೆ ಸಿಕ್ಕಿದೆ, ಇನ್ನೊಂದ್ ವಾರದಲ್ಲಿ ಬಿಟ್ಕೊಡ್ತೀವಿ ಅಂತ. ಅಲ್ಲಿವರೆಗೂ ಬಿಡಲ್ಲ ಅಂತ ಗಲಾಟೆ ಮಾಡ್ತಿದ್ದವ್ರು.
ತುಂಬಾ ರೂಢಾಗೆ ಆನ್ಸರ್ ಮಾಡಿ ಕಳಿಸ್ಬಿಟ್ರು ನಮ್ಮನ್ನ. ಅವಾಗ ಏನ್ ಹೇಳೋದು ಇವ್ರಿಗೆ ಅಂತ ಅಂತಿದ್ದಾಗ ಅಪ್ಪ ಹೂವ ಪ್ರಸಾದ ಹಾ, ಕೊಟ್ಟ ಹೂವ ಮೇಲೆ ತಿರ್ಗ್ ದಿನ ಮಾರನೇ ಬೆಳಗ್ಗೆನೆ ದಿವ್ಸ ಪರಿಹಾರ. ಬೆಳಗ್ಗೆ 8 ಗಂಟೆಗೆ ಫೋನು. ಆವಾಗ ಅಯ್ಯಪ್ಪ ನಿಜವಾಗ್ಲೂ ನೀನ್ ಎಂತ ಕರುಣಾಮಯನಪ್ಪ ಅಂತ ಅನ್ಸ್ಬಿಡ್ತು. ಆಮೇಲೆ ಸರಿ ತುಮಕೂರಿಗೆ ಶಿಫ್ಟ್ ಆದ್ವಿ, ಅದೆಲ್ಲ ಆಯ್ತು. ಆಮೇಲೆ ಅಪ್ಪ ಒಂದ್ಸಲ ಮನೆಗ್ ಬರ್ಲಿ ಅನ್ನೋದೊಂದು ಹಂಬಲ ಇತ್ತು ನಮ್ಗೆ. ಅವಾಗ ಒಂದ್ಸಲ ನಾಗರತ್ನಮ್ಮನ ಮನೆಗ್ ಬಂದ್ರು ಅಪ್ಪ ಅವರು. ಅವಾಗ ಹೋಗಿ ಅಪ್ಪನ್ ಕೇಳ್ಕೊಂಡೆ, ಅಪ್ಪ ಬರ್ತೀರಾ ಅಪ್ಪ ಮನೆಗೆ ಅಂತಂದೆ. ಆಮೇಲೆ ಹೂನಮ್ಮ ಬರ್ತೀನಿ, ಖಂಡಿತ ಬರ್ತೀನಿ ಹೋಗಮ್ಮ, ಸತ್ಯವಾಗೂ ಬರ್ತೀನಿ ಹೋಗಮ್ಮ. ಇದೆಷ್ಟು ಪ್ರೀತಿಯಾಗಿ ಹೇಳಿದ್ರು ಅಂದ್ರೆ ಸರಿ ಬಂದೆ. ನಂಗೆ ತೋಚಿದ್ದೇನೋ ಒಂದ್ ಸ್ವಲ್ಪ ಪ್ರಸಾದ ಎಲ್ಲ ಮಾಡಿಟ್ಟೆ. 8:30 ಅಷ್ಟೊತ್ತಿಗೆ ಅಪ್ಪ ಬಂದ್ರು. ರಾತ್ರಿ ಬಂದ್ರು, ಮನೆಯೆಲ್ಲ ಓಡಾಡ್ಬಿಟ್ಟು ಎಷ್ಟು ಆನಂದ ಪಟ್ರು ಅಂದ್ರೆ, ಚೆನ್ನಾಗೈತ್ ಕಣಮ್ಮ ಮನೆ ಅಂದ್ರು. ಅವ್ರಿಗೆ ಅವ್ರನ್ನ ಕೂರ್ಸಕ್ಕೆ ಅಂತ ಅಲ್ಲಿ ದಿವಾನ ಮೇಲೆ ಬಿಲ್ಪತ್ರೆ ಹೂವು ಎಲ್ಲ ಹಿಂಗ್ ಹಾಕಿದ್ರೆ ಅಷ್ಟು ತಗೊಂಡೋಗ್ಬಿಟ್ಟು ನಮ್ಮನೆ ದೇವ್ರ ಮನೆಗೆ ಹೋಗ್ಬಿಟ್ಟು ದೇವ್ರಿಗೆ ಹಾಕ್ಬಿಟ್ಟು ಬಂದು ಅಲ್ಲಿ ಕೆಳಗಡೆ ಚಾಪೆ ಹಾಕಿದ್ ಅಲ್ಲಿ ಕುತ್ಕೊಂಡ್ಬಿಟ್ರು. ಕುತ್ಕೊಂಡು ಹೇಳಮ್ಮ ಭಜನೆ ಹೇಳಮ್ಮ ಅಂದ್ರು. ಸರಿ, ಆಮೇಲೆ ಅಪ್ಪನ ಭಜನೆಗಳು ಒಂದು 8-10 ಭಜನೆ ಹಾಡ್ದೆ. ಆಮೇಲೆ ಆರತಿ ಎಲ್ಲ ಆಯ್ತು. ಆದ್ಮೇಲೆ ಅಪ್ಪ ಹೊರಟ್ರು. ಅಪ್ಪ ಪ್ರಸಾದ ತಗೊಳ್ಳಿದೆ, ತಿಳಿ ಸಾರು ಕೊಡಮ್ಮ ಅಂದ್ರು. ಸರಿ, ತಿಳಿ ಸಾರು ಕುಡ್ಕೊಂಡು 10-10:30 ಹೊರಟ್ರು. ಆದ್ರೆ ಅದೇ ಗುಂಗು, ಅಪ್ಪ ಬಂದಿದ್ದು, ಅವ್ರು ಮಾತಾಡಿದ್ದು, ಓಡಾಡಿದ್ದು, ಅದೇ ಗುಂಗಲ್ಲಿ ಸುಮ್ಮನೆ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡಿದ್ದೀನಿ. ನಮ್ಮನೆಯವರು ಆ ಕಡೆ ಕುತ್ಕೊಂಡು ಅವ್ರು ಏನೋ ಮಾತಾಡ್ತಿದ್ದಾರೆ, ನಂಗೆ ಮಾತೇ ಬೇಡ, ಸುಮ್ಮನೆ ಮೌನವಾಗಿ ಆನಂದಿಸ್ತಾ ಕೂತಿದ್ದೀನಿ. ಕುತ್ಕೊಂಡು, ಅಪ್ಪ ದತ್ತ ನೀನ್ ಹೆಂಗಿದೀಯೋ, ನಿನ್ನ ಹೆಂಗ್ ನೋಡ್ಬೋದು ನಾವು ಅಂತ ಏನೋ ಹಿಂಗೆ ಒಂದ್ ಭಾವ ಬಂತು. ಹಿಂಗೆ ಕಣ್ಬಿಟ್ಕೊಂಡು ಹಿಂಗೆ ಯೋಚಿಸ್ತಾ ಇದ್ದೀನಿ. ಎದುರುಗಡೆ ಪಳ್ಳ ಅಂತ ಸುಮಾರು ಒಂದು 5 ಅಡಿ ದೂರಕ್ಕೆ ಅಷ್ಟು ಬೆಳಕು. ಎಷ್ಟು ದೊಡ್ಡ ಬೆಳಕು ಅಂದ್ರೆ ಅದು ಕಣ್ಣು ಕೋರೈಸುವಂತ ಬೆಳಕು. ಅದ್ರೊಳಗೆ 3.5 ಅಡಿ 4 ಅಡಿ ಇರ್ಬೋದು ದತ್ತನ ವಿಗ್ರಹ ಫಳ 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 ಹೊಳಿತಾ ಇದೆ. ಅದನ್ನ ಎಷ್ಟು ಸುಂದರವಾಗಿದೆ. ನನ್ಗೆ ಇದೆಲ್ಲ ನಮ್ಗ್ ಸಾಧ್ಯನಾ? ಇದು ನಾನ್ ನೋಡಕ್ ಸಾಧ್ಯನಾ? ಇಷ್ಟೊಂದು ಅಜ್ಞಾನ, ಏನ್ ಅಹಂಕಾರಗಳು, ಎಷ್ಟು ನಮ್ಮಲ್ಲಿ ದೋಷ ಇದೆ. ನಮ್ಗೆ ಹಿಂಗ್ ದರ್ಶನ ಕೊಡ್ತಾನ ಪರಮಾತ್ಮ ಅಂತ ಒಂಥರ ತುಂಬಾ ಆ ಸ್ಥಿತಿ ನಂಗೆ ಹೇಳಕ್ಕೆ ಆಗ್ತಿಲ್ಲ. ಎಂಥ ಪ್ರೇಮವೀನಪ್ಪ ನೀನು, ಹಿಂಗೆ ನನ್ನಂತ ಒಳಗೆ ನೀನ್ ಕಾಣಿಸ್ತಿದ್ಯಾ ಅಂತ ಅನ್ಸ್ಬಿಡ್ತು. ಆಮೇಲೆ ಅವ್ರು ಏನೋ ಮಾತಾಡ್ತಿದ್ದಾರೆ, ಏನು ಕೇಳಿಸ್ತಾ ಇಲ್ಲ. ಆಮೇಲೆ ಅಪ್ಪ ನಿನ್ ದಯೆ ಅಂತ ಕೈ ಮುಗ್ದು ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಆ ದೃಶ್ಯ ಮರೆ ಆಯ್ತು. ಅದೊಂದು ಅನುಭವ, ಅದ್ಭುತವಾದ ಅನುಭವ ಅಪ್ಪ ಕೊಟ್ಟಿದ್ದು. ದತ್ತನ ದರ್ಶನ ಪಡೆದ ಭಾಗ್ಯವಂತರು ನೀವು. ನಿಜವಾಗ್ಲೂ ನನ್ಗೆ ಅದ್ ನೆನ್ಸ್ಕೊಂಡ್ಬಿಟ್ರೆ ಇದು ನಮ್ಮಂತವ್ರಿಗೆ ಸಾಧ್ಯನಾ ಇದೆಲ್ಲ ಅಂತ ಆ ಥರನೇ ಈಗ್ಲೂ ಅನ್ಸುತ್ತೆ. ಅದಾದ್ಮೇಲೆ ಅಪ್ಪ ಅವತ್ತೇನೆ ಅಂದ್ರು, ಕುರುಗಡ್ಡೆಗೆ ಹೋಗ್ತಾ ಇದೀವಿ ಬನ್ರಿ ಅಂತ. ಆಮೇಲೆ ನಮ್ಮನೆಯವ್ರು ಸ್ವಲ್ಪ ಅವರು ಗುಂಪು ಅಂತ ಕಡೆ ಎಲ್ಲ ಸೇರೋ ಇದು ಸ್ವಭಾವ ಅಲ್ಲ, ನೀನು ಹೋಗು ಅಂತ ನನ್ನನ್ನು ಕಳಿಸಿದ್ರು. ಆಮೇಲೆ ಅವಾಗ ಏನು ಅಂದರೆ ನನ್ನೊಳಗೆ ಈಗಲೂ ಇದೆ ಅದು. ನನಗೆ ಸಾಧನೆ ಮಾಡೋದಕ್ಕೆ ನನ್ನಲ್ಲೇ ತುಂಬ ದೋಷ ಇದೆ, ಅದನ್ನು ಕಳ್ಕೊಳ್ಬೇಕು. ಅದೊಂದೇ ಪ್ರಾರ್ಥನೆ ನಾನು ಯಾವಾಗಲೂ ಅಪ್ಪನ ಮಾಡೋದು, ನನ್ನ ಶುದ್ಧ ಮಾಡು, ಚಿತ್ತಶುದ್ಧಿ ಕೊಡು ಇದೆ. ಅದೇನೋ ಒಂದು ಖಿನ್ನತೆ ಆ ವಿಷಯದಲ್ಲಿ ಇದೆ ನನಗೆ. ಅದು ಅಪ್ಪನ ಹತ್ರ ಬಂದ್ಮೇಲೆ ಸುಮಾರು ಬದಲಾಗಿದೆ, ಇಲ್ಲ ಅಂತಲ್ಲ, ಮುಂಚೆ ಭಾಳ ಇತ್ತು. ಅವಾಗ ಹಂಗೇನೆ ಆಲೋಚನೆ. ಯಾತ್ರೆಗೆ ಹೊರಟಿದ್ದೀವಿ, ಅಪ್ಪ ಅವ್ರ ಕಾರಲ್ಲೇ ಕೂರಿಸ್ಕೊಂಡ್ರು, ಕರ್ಕೊಂಡು ಹೋದ್ರು. ಆಮೇಲೆ ದರ್ಶನ ಎಲ್ಲ ಆಯಿತು, ಕುರುಗಡ್ಡೆ ಯಾತ್ರೆ ಎಲ್ಲ ಆಯಿತು. ವಾಪಸ್ ಬರ್ಬೇಕಾದ್ರೆ ಅದೇ ಎಷ್ಟು ಇವರೆಲ್ಲ ಎಂತಹ ಭಕ್ತಿ ಮಾಡ್ತಾರೆ, ಇಂತಹ ಪರಿಸ್ಥಿತಿ ನನ್ನ ಜೀವನದಲ್ಲಿ ನಂಗೆ ಮಾಡೋಕ್ಕಾಗತ್ತಾ, ಇದೆಲ್ಲ ದೋಷಗಳು ಕಳ್ಕೊಂಡು ಅಂತ ಏನೋ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಮುಂದಿನ ಸೀಟಲ್ಲೇ ಅಪ್ಪ ಕೂತಿದ್ರು. ಅದು ಹೆಂಗೆ ಕನೆಕ್ಟ್ ಮಾಡ್ತಾನವನು ಅಂದರೆ ಅದು ಅನುಭವಿಸ್ದಾಗ್ಲೇ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ. ಅಷ್ಟು ತಕ್ಷಣ ಸ್ಪಂದಿಸೋದಾಗ್ಲಿ, ಇದೀನ್ ನಾನು ಯಾಕೆ ಭಯ ನಿನ್ಗೆ ಅಂತ ಆ ಒಂದು ಭರವಸೆ. ಅವ್ರ ಕೈಯಿಂದ ವಿಳ್ಳೆದೆಲೆ ಅಡಿಕೆ ತಗೊಂಡು ಹಿಂದ್ಗಡೆಯಿಂದ ಹಿಂಗೆ ನಾನು ಕೂತಿದ್ದ ಜಾಗಕ್ಕೆ ಕೊಟ್ಟರು. ನಾನು ಹಿಂದಿನ ಸೀಟಲ್ಲಿ ಇದ್ದೀನಿ, ಕ್ಲೀನಾಗಿ ನನ್ನ ಕೈಗೆ ಹಿಂಗೆ ಕೊಟ್ರು. ಮೈ ಜುಮ್ ಅನ್ಬಿಡ್ತು ನನಗೆ. ಅಲ್ಲಿದ್ದವರೆಲ್ಲ ಅವ್ರಿಗೇನೋ ಒಂಥರ, ಎಷ್ಟು ಮುಖ, ಎಲ್ಲರ ಮುಖದಲ್ಲೂ ಒಂಥರ ಆಶ್ಚರ್ಯ. ಆಮೇಲೆ ಏನಾಯ್ತು, ಅದನ್ನ ಸರಿ ಪ್ರಸಾದ ಸ್ವೀಕರಿಸಿದೆ ನಾನು. ಅಲ್ಲಿಂದ ವಾಪಸ್ಸು ಇಲ್ಲಿ ದೊಡ್ಡೇರಿ ಆಶ್ರಮಕ್ಕೆ ಬಂದ್ವಿ. ಬಂದಾದ್ಮೇಲೆ ಅಪ್ಪ ಪ್ರಸಾದ ಎಲ್ಲ ಆಯ್ತು, ರಾತ್ರಿ ಎಲ್ಲ ಮಲ್ಕೊಂಡಾಗ್ಲೂ ನನ್ನ ತಲೆ ಒಳಗದೇನೆ ಆ ಕುರುಗಡ್ಡೆ ಯಾತ್ರೆದು, ಅಪ್ಪ ಹಿಂಗೆ ಕೊಟ್ಟಿದ್ದು. ಆದ್ರೂ ಇಂಥ ಮಹಾತ್ಮನ ಹತ್ರ
ನಾವ್ ಇಷ್ಟೊಂದು ಕಲ್ಮಶ ಇಟ್ಕೊಂಡಿರೋ ಇಷ್ಟು ಸಮೀಪದಲ್ಲಿ ಇರಕ್ ಸಾಧ್ಯನಾ, ನಮ್ ಬಗ್ಗೆನೆ ಒಂಥರ ಆ ತರ ಅಷ್ಟೊಂದು ಕಾನ್ಫಿಡೆನ್ಸ್ ಅಂತ ಹೇಳೋ ನಮ್ಮ ಯೋಗ್ಯತೆಗೆ ಮೀರಿ ಕೃಪೆನೆ ಹ್ಮ್, ಸುರಿಸ್ತಾ ಹಂಗಿದೆಯಲ್ಲ ಇದಾರಲ್ಲ ಹಂಗಿದೆಯಲ್ಲ ಅನ್ಸ್ತಾ ಇದೆ. ಇದಕ್ಕೆ ಅರ್ಹರ ನಾವು, ಆ ತರದ್ದೇ ಥಾಟ್ಸ್ ನನಗೆ ಯಾವಾಗ್ಲೂ ಬರೋದು, ಈಗ್ಲೂ ಬರುತ್ತೆ, ಅವಾಗ್ಲೂ ಬರ್ತಾ ಇತ್ತು. ಹಂಗೆ ಎಲ್ಲರೂ ಮಲಗಿದ್ವಿ. ಮಲ್ಕೊಂಡಾಗ ಬೆಳಗಿನ ಜಾವ ಎದ್ದು ಅವರೆಲ್ಲ ಧ್ಯಾನಕ್ಕೆ ಕೂತ್ಕೊಂಡ್ರು. ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ಅಪ್ಪನ ಸುಮ್ಮನೆ ಸ್ಮರಣೆ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಒಂದು ಅದ್ಭುತವಾದ ಅನುಭವ ಆಯ್ತು ನನಗೆ. ಏನು ಅಂದ್ರೆ ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಹರಿದು ಒಳ್ಳೆ ನದಿ ಹರಿದಂಗೆ ಪ್ರವಾಹ ತರ ಹೋಗ್ತಾ ಇದೆ. ಪಕ್ಕದಲ್ಲಿ ಭೂಮಿ ಕಾಣಿಸ್ತಾ ಇದೆ, ತಾಮ್ರವರ್ಣದಲ್ಲಿ ಭೂಮಿ, ಅದು ಭೂಮಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಅದರಿಂದ ಹಿಂದೆ ನಾನು ಕುತ್ಕೊಂಡು ಅದನ್ನೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನಾನು. ಆ ಎಷ್ಟು ಪ್ರಕಾಶಮಾನವಾದ ನಕ್ಷತ್ರಗಳು ಅಂದ್ರೆ ಅದು ಸೌರವ್ಯೂಹಕ್ಕೆ ನೀವು ಸಾಕ್ಷಿಯಾಗಿ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀನಿ ನಾನು, ಡಿವೈನ್ ಗ್ಯಾಲಕ್ಸಿ ಅದು ನೋಡ್ತಾ ಇದ್ದೀನಿ ಹಂಗೆ. ಆಮೇಲೆ ಏನಾಯ್ತು, ಅದು ಏನು ಅಂತ ಗೊತ್ತಿಲ್ಲ, ನನ್ನ ಮನ್ಸಿಗೆ ಅನಿಸ್ತು ಇದು ಡಿವೈನ್ ಗ್ಯಾಲಕ್ಸಿ ಇದು ಅಂತ ಅನಿಸ್ಬಿಡ್ತು ಆ ಟೈಮಲ್ಲಿ. ಹಂಗೆ ಅದು. ಆಮೇಲೆ ಅಪ್ಪ ಸಿಕ್ಕಾಗ, ಅಪ್ಪ ಹಿಂಗೆ ಇದೇನೋ ನಂಗೊಂದು ಅದ್ಭುತವಾದ ಕಾಣಿಸ್ತಪ್ಪ, ಇದೇನು ಅಂತ ನಂಗೆ ಗೊತ್ತಿಲ್ಲ, ಹೋಗು ನೀನ್ ಸ್ವರೂಪನೇ ನೋಡ್ಕೊಂಡಿದೀಯ ಹೋಗು ಅಂತ ಅಂದ್ರು. ಆಮೇಲೆ ಹೆಂಗ್ ಸಾಧ್ಯ ಇದೆಲ್ಲ, ಇದೇ ಪ್ರಶ್ನೆ ನನಗೆ. ಆಧ್ಯಾತ್ಮಿಕವಾಗಿ ಏನಂತ ತುಂಬಾ ತಿಳ್ಕೊಂಡಿರೋವಂತ ಪರಿಸ್ಥಿತಿ ಏನಿಲ್ಲ, ಇದೆಲ್ಲ ಹೆಂಗ್ ಸಾಧ್ಯ ಅಂತಾನೆ ಅನಿಸ್ತಾ ಇತ್ತು ನನಗೆ. ಆಮೇಲೆ ಸರಿ, ಅದಾದ್ಮೇಲೆ ಶ್ರೀಪಾದ ವಲ್ಲಭ ಚರಿತಾಮೃತ ಪಾರಾಯಣಕ್ಕೆ ಕರೆದ್ರು ಅಪ್ಪ, ಬನ್ರಿ ಅಂತ. ಆಮೇಲೆ ಸರಿ ಆಯ್ತು ಅಂತ. ಅದಕ್ಕೆ ಮುಂಚೆ ಏನಾಗಿತ್ತು, ಅಲ್ಲಿ ಆಶ್ರಮದ ಓಪನಿಂಗ್ ಆಯ್ತು, ತುಮಕೂರು ಆಶ್ರಮ ಓಪನಿಂಗ್ ಆಯ್ತು. ಅವಾಗ ಅಪ್ಪ ಬಂದಿದ್ರು. ನನಗೆ ಅದೇನು ನನ್ನ ಸಾಧನೆ ವಿಷಯದಲ್ಲೇ ನನ್ಗೇನೋ ಒಂದು ಗೊಂದಲ, ಇದು ನಾನೇ ಒಂದು ಡಿಸ್ಟರ್ಬ್ಡ್ ಸ್ಟೇಟಲ್ಲಿ ಇದ್ದೆ. ಸುಮ್ಮನೆ ಅಲ್ಲಿ ಹಿಂಗೆ ನಿಂತ್ಕೊಂಡು ಅದೆಲ್ಲ ಪೂಜೆ ಎಲ್ಲ ನಡೀತಾ ಇತ್ತು, ನಿಂತ್ಕೊಂಡೆ. ಅಪ್ಪ ಹಿಂದ್ಗಡೆಯಿಂದ ಬಂದು, ನಾನೇ ಮಾತಾಡ್ಸ್ಬೇಕೇನಮ್ಮ ನಿನ್ನ ಅಂದ್ರು. ಅಲ್ಲೆಲ್ಲ ತುಂಬಾ ಜನ ಇದ್ರು ಅಂತ ಹೊರಗಡೆಯಿಂದಲೇ ನಮಸ್ಕಾರ ಮಾಡ್ಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡಿದ್ದೆ. ಆವಾಗ ಇಲ್ಲಪ್ಪ ಬೇಡ, ನಂಗಂತ ಅಹಂಕಾರ ದಯವಿಟ್ಟು ಬೇಡಪ್ಪ ನನ್ಗೆ ಅಂತ ಅಂದೆ. ಆಮೇಲೆ ಅದಕ್ಕೆ ಏನ್ ಬೇಕಮ್ಮ ನಿಂಗೆ ಅಂದ್ರು. ನಂಗೆ ದತ್ತ ಬೇಕಪ್ಪ ಅಂದೆ. ಆಯ್ತು ಕಣಮ್ಮ ಅಂದ್ಬಿಟ್ಟು ಅಲ್ಲಿ ದತ್ತಂದು ಒಂದು ಈ ಫೋಟೋಸ್ ಎಲ್ಲ ಇತ್ತು, ಒಂದಷ್ಟು ತಗೊಂಡ್ ಬಂದು ಕೊಟ್ರು. ಆಮೇಲೆ ಅಲ್ಲಿ ಇದ್ದವರೆಲ್ಲ ಒಬ್ಬೊಬ್ರು ಇಸ್ಕೊಂಡ್ರು. ಆವಾಗ ಅಪ್ಪ ಒಂದ್ ಮಾತಂದ್ರು, ಇದು ಸುಮ್ನೆ ಏನೋ ಒಂದು ಪಟ ಇದು ಅಂತ ತಗೊಂಡೋಗಿ ಶೋಕೇಸ್ನಾಗ ಇಡೋದಲ್ಲ, ಇದು ದತ್ತಗುರು ಮನೆಗೆ ಬರ್ತಿದ್ದಾನೆ ಅಂತ ತಿಳ್ಕೊಬೇಕು. ತಿಳ್ಕೊಂಡು ದೇವ್ರ ಮನೆಗೆ ಇಟ್ಟು ಅದನ್ನ ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಹಂಗೆ ಮಾಡದೆ ಶೋಕೇಸ್ ಆಗಿಡೋರು ಇದನ್ನ ಇಸ್ಕೋಬೇಡ್ರಿ ಅಂದ್ರು. ಆಮೇಲೆ ಸರಿ ಅದನ್ನ ಅವ್ರ ಅನುಗ್ರಹ ಮಾಡಿದ್ರು. ಅದನ್ನ ತಗೊಂಡ್ ಬಂದು ಸಾಯಂಕಾಲಕ್ಕೆ ಫೋಟೋ ಫ್ರೇಮ್ ಹಾಕ್ಕೊಟ್ರು. ಅದನ್ನ ಇಟ್ಟರೆ ಏನೋ ಒಂದು ಸೆಕ್ಯೂರ್ಡ್ ಫೀಲಿಂಗು. ಎಂತ ಸೆಕ್ಯೂರ್ಡ್ ಫೀಲಿಂಗ್ ಅಂದ್ರೆ ಅವನಿದ್ದಾನೆ, ಅಪ್ಪ ಇದ್ದಾನೆ, ಅವನಿದ್ದಾನೆ, ನಿಜವಾದ ಒಡೆಯ, ಮನೆ ನಿಜವಾದ ಒಡೆಯನೇ ಇದ್ದಾನೆ ಅಂತ. ಆ ರೀತಿ ಒಂದು ಸೆಕ್ಯೂರ್ಡ್ ಫೀಲಿಂಗು. ಅಕ್ಕ, ಸಾಧನೆ ವಿಚಾರವಾಗಿ ನಾವು ಅಷ್ಟೊಂದು ಉತ್ತಮವಾಗಿ ಪ್ರಯತ್ನ ಮಾಡ್ತಿಲ್ಲ ಅನ್ನೋದೊಂದು ದೃಢತೆ ಕಡಿಮೆ ಇದೆ ಅಂತ ಅಂದ್ರಿ. ಇದನ್ನ ನಿಮ್ಗೆ ಅಪ್ಪ ಯಾವ ರೀತಿ ನಿವಾರಿಸಿದ್ರು? ಸ್ವಪ್ನದಲ್ಲಿ ಏನಾದ್ರು ದೃಷ್ಟಾಂತ ಕೊಟ್ರ, ಅಥವಾ ಅಪ್ಪನ ಯಾವ ಬೋಧೆಗಳಿಂದ ನಿಮ್ಗದು ನಿವಾರಣೆ ಆಯ್ತಂತ ತಿಳಿಸ್ಕೊಡಿ. ಇದೇ ರೀತಿ ಒಂದು ಕನ್ಫ್ಯೂಸ್ ಸ್ಟೇಟಲ್ಲೇ ಒಂದ್ ದಿವಸ ಹಿಂಗೇನೆ ಮಲ್ಕೊಂಡಿದ್ದಾಗ ನನ್ಗೊಂದು ಸ್ವಪ್ನ ಆಯ್ತು. ಸ್ವಪ್ನ ಹೆಂಗೆ ಅಂದ್ರೆ, ಒಂದು ದೊಡ್ಡ ಗಠಾರ, ಎಷ್ಟು ಕೊಳಕ ನೀರು, ಅದು ಚರಂಡಿ ನೀರು ಹರಿತಾ ಇದೆ ಅಂದ್ರೆ ವಿಪರೀತ, ಅದು ಅಲ್ಲಿ ತಡ್ಕೊಳಕ್ ಸಾಧ್ಯ ಇಲ್ಲ, ದೊಡ್ಡ ಮೋರಿ ಅದು. ಆ ಮೋರಿಗೆ ಮೇಲ್ಗಡೆ ಒಂದು ಚಿಕ್ಕ ಬ್ರಿಡ್ಜ್ ಹಾಕಿದ್ದಾನೆ. ಆ ಬ್ರಿಡ್ಜ್ ಹೆಂಗಿದೆ ಅಂದ್ರೆ, ಅದು ದಾಟ್ಬೇಕು ಅಂದ್ರೆ ಒಂದ್ ಹೆಜ್ಜೆ ಇಟ್ಟರೆ ಇನ್ನೊಂದು ಹೆಜ್ಜೆ ಇಡಕ್ ಜಾಗ ಇಲ್ಲ. ಆಮೇಲೆ ಅದಕ್ಕೊಂದು ಕಂಬಿ, ಆ ಕಂಬಿನ ಹಿಡ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಆ ಕಡೆಗೆ ಹೋಗ್ಬೇಕು. ಅಕಸ್ಮಾತ್ ಮೂಗ್ ಮುಚ್ಕೊಳಕ್ಕೆ ಅಂತ ಕೈ ಬಿಟ್ರೆ ಕೆಳಗೆ ಬಿದ್ದು ಹೋಗ್ತೀವಿ. ಆ ತರ 2 ಕೈ ಸಪೋರ್ಟ್ ಇಂದಲೇ ನಡಿಬೇಕು, ಹಾಗಿದೆ ಅದು. ಹಂಗೆ ನಿಧಾನಕ್ಕೆ ನಾನು ದಾಟ್ಕೊಂಡು ಅರ್ಧಕ್ಕೆ ಬರ್ತೀನಿ ಅಷ್ಟೇ. ಅಪ್ಪ ಆ ಕಡೆ ನಿಂತ್ಕೊಂಡು ಬಾ ಅಂತ ಹಿಂಗೆ ಕರಿತಾ ಇದ್ದಾರೆ, ನನ್ನ ಕೈ ಬೀಸ್ ಕರಿತಾ ಇದ್ದಾರೆ. ಆಮೇಲೆ ನಾನು ಇನ್ನೂ ಅಷ್ಟು ದೂರ ಹೋಗ್ಬೇಕಲ್ಲ, ಹೇಗೆ
ಹೆಂಗ್ ನಂದು ಇದನ್ನ ದಾಟ್ತೀನಿ ಅಂತ ಅನ್ಕೊಂಡು ನಾ ಚೂಚೂರೇ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಅಲ್ಲಿಂದ ಅಪ್ಪನ ಹಸ್ತ ಅಷ್ಟು ದೂರಕ್ಕೆ ಬಂದು ನನ್ನ ಕೈ ಹಿಡಿದು ಎಳೆದ ಆ ಕಡೆಗೆ ಹಾಕ್ಬಿಡ್ತು. ಆಮೇಲೆ ಅಪ್ಪ ನಿಜವಾಗ್ಲೂ ಇದೇ ಭವಸಾಗರ ಅನ್ಸುತ್ತೆ, ಈ ಭವಸಾಗರನ ನಾನ್ ದಾಟಿಸ್ತೀನಿ, ನೀನ್ ಪ್ರಯತ್ನ ಅಷ್ಟೇ, ಅದು ದಾಟಿಸೋದ್ ನಾನೇ, ನಾನ್ ದಾಟಿಸ್ತೀನಿ, ಯಾಕೆ ನಿನ್ಗೆ ಅಷ್ಟೊಂದು ನಿನ್ ಬಗ್ಗೆ ಅಷ್ಟೊಂದು ಕೀಳರಿಮೆ, ಅದ್ ಬೇಡ ಅದು ಅನ್ನೋ ತರ ಅದೊಂದು ದೊಡ್ಡ ಮೆಸೇಜ್ ಅದು. ಆಮೇಲೆ ಇನ್ನೊಂದ್ ದಿವಸ ಏನಾಗುತ್ತೆ, ಅಪ್ಪ ಯಾವ್ದೋ ಒಂದು ದೇವಸ್ಥಾನದ ಜಗಲಿ ಮೇಲೆ ಕೂತಿದ್ದಾರೆ ಮುಂದೆ, ಅವ್ರ ಮುಂದೆ ಸುಮಾರು ಸಾವಿರಾರು ಜನ ಉದ್ದಕ್ಕೂ ಕುತ್ಕೊಂಡ್ಬಿಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಇದೀನಿ ನಾನು. ಆಮೇಲೆ ಅಯ್ಯೋ ಇಷ್ಟು ಜನನ್ನು ದಾಟ್ಕೊಂಡು ನಾನೆಲ್ಲನ್ನ ಅಪ್ಪನ ಹತ್ರ ಸಮೀಪ ಹೋಗಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಅದು ಹೇಗೆ ಹೋಗ್ತೀನಿ ಅನ್ನೋದು ನಂಗೆ ಈಗ್ಲೂ ಅರ್ಥ ಆಗಿಲ್ಲ. ಹೋಗಿ ಕೂತ್ರೆ ಹೆಂಗ್ ಕೂತಿದ್ದೀನಿ ಅಂದ್ರೆ ಅವ್ರ ಮಂಡಿ ನನ್ನ ಮಂಡಿ ತಗಲೋ ಅಷ್ಟು ಹತ್ರದಲ್ಲಿ ಎಳೆದ್ ಹಿಂಗ್ ಕೂರಿಸ್ಕೊಂಡಿದ್ದಾರೆ. ಕೂರಿಸ್ಕೊಂಡು ಹಿಂಗೆ ನನ್ನ ಕಣ್ಣುಗಳು ನೋಡು ಅಂತಾರೆ. ಆಮೇಲೆ ನಾನು ಅವ್ರ ಕಣ್ಣುಗಳನ್ನೇ ನೋಡಿದಾಗ ನನಗೆ ಶ್ರೀಪಾದವಲ್ಲಭ ಚರಿತಾಮೃತದಲ್ಲಿ ಒಬ್ಬ ಅವಧೂತನ ಕಣ್ಣುಗಳು ಹುಣಸೆ ಬೀಜದ ತರ ಹೀಗೆ ಕೆಂಪಾಗಿರುತ್ತೆ ಅಂತ ವರ್ಣನೆ ಬರುತ್ತಲ್ಲ, ಅದು ಜ್ಞಾಪಕ ಬಂತು ನನಗೆ. ಅಯ್ಯೋ ಇವ್ರ ಕಣ್ಣುಗಳು ಹಾಗೆ ಇದೆಯಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು ಅಂತೀನಿ. ಆಮೇಲೆ ಹೇಳು ಅಂತ ಎಬ್ಸಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಒಂದು ಈ ಭೂಮಿ ಮೇಲಿರೋ ಬಯಲಲ್ಲಮ್ಮ, ಅದು ಒಂದು ಡಿಫ್ರೆಂಟ್ ಝೋನಲ್ಲಿರೋ ಬಯಲು, ವಿಶಾಲವಾದ ಬಯಲು, ಪ್ರಶಾಂತವಾಗಿದೆ. ಅಂದ್ರೆ ಆ ಸೈಲೆನ್ಸ್ ಇವತ್ತಿಗೂ ನನ್ಗೆ ಅದನ್ಸುತ್ತದ, ಅದ್ ಜ್ಞಾಪಕ ಬಂದ್ರೆ ಆ ಸೈಲೆನ್ಸ್ ಫೀಲ್ ಆಗುತ್ತೆ. ಅಂತ ಬಯಲು, ಅದ್ರೊಳಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ದೂರ ಹೋದ್ಮೇಲೆ ನಾನು ಸುಮ್ಮನೆ ಮೇಲೆ ಆಕಾಶ ನೋಡಿದ್ರೆ ಎಂಥ ಕೋಲ್ ಮಿಂಚು, ಎಂಥ ಬೆಳಕು ಅಂದ್ರೆ ಫಳ್ ಎಲ್ಲಾ ಡೈರೆಕ್ಷನ್ ಅಲ್ಲೂ ಬರ್ತಾ ಇದೆ. ಅದು ನಾನು ಆಶ್ಚರ್ಯವಾಗ ನಿಂಗೆ ನೋಡ್ತಾ ನಿಂತ್ರೆ ಅಪ್ಪ ಇದ್ದು ಅದನ್ನ ನೋಡ್ಕಂತ ನನ್ನ ಹಿಂದೆ ಬಾ ಅಂದು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಂದ್ ಕಡೆ ನಿಂತ್ಕೊಂಡು ನನ್ನ ತಲೆ ಸವರ್ತಾ, ನಿನ್ಗೆ ಭಗವದ್ಗೀತೆಯಲ್ಲಿರೋ ಜ್ಞಾನ ಎಲ್ಲ ಕೊಡ್ಬೇಕು ಅಂತ ಅನ್ಸುತ್ತೆ, ಆಯ್ತು ಯಾವಾಗ್ಲೂ ಕೊಡೋಣ ಅಂತಾರೆ. ನನಗೆ ಅವಾಗ ಒಂಥರ ಕಣ್ತುಂಬಿ ಬರುತ್ತೆ. ನಾನು ಕೇಳ್ತೀನಿ, ಅಪ್ಪ ನೀನ್ ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ನಾನೇನಪ್ಪ ಕೊಡ್ಲಿ ನಿಮ್ಗೆ, ಏನ್ ಕೊಡಕ್ಕಾಗತ್ತಪ್ಪ ನಾನು ಅಂದಾಗ, ನಂಗೆ ಒಂದ್ ದಿವಸ ತಿಳಿ ಸಾರು ಅನ್ನ ಮಾಡ್ಕೊಂಬ ಅಂದ್ರು. ಅದಾದ್ಮೇಲೆ ಅವತ್ತು ಒಂದ್ ದಿವಸ ಸೌಭಾಗ್ಯನೂ ಸಿಕ್ತು. ಹೋಗಿ ಅವ್ರಿಗೆ ಒಪ್ಸಿ ಏನೋ ಒಂದು ಆತ್ಮತೃಪ್ತಿ, ಅಷ್ಟು ಸಮಾಧಾನ ಆಗ್ಬಿಡ್ತು ನನ್ಗವತ್ತು. ಹಂಗೆ ಅವ್ರು ಕನಸಲ್ಲೂ ಮನಸ್ಸಲ್ಲೂ ಜೀವನದಲ್ಲೂ ಎಲ್ಲಾ ಕಡೆಗೂ ನಾನಿದ್ದೀನಿ ಅನ್ನೋದು ಅಷ್ಟು ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ ಅವರು. ಆಮೇಲೆ ಶ್ರೀಪಾದ ವಲ್ಲಭ ಚರಿತಾಮೃತ ಅದೇನೋ ಅದು ಓದ್ತಾ ಅವಾಗ ಅನ್ಸದ್ ನನಗೆ, ಇದನ್ನೆಲ್ಲ ಒಂದ್ ಕಡೆಗೆ ಒಂದ್ ರೀತಿ ಬರ್ದಿಡ್ಬೇಕು ಅಂತ ಫಸ್ಟ್ ಒಂದ್ ದಿವಸ ಒಂದ್ ಲಾವಣಿ ಪದ್ಯ ತರ ಹೆಂಗೋ ಅದು ಯಾವ ರೀತಿ ಬರುತ್ತೋ ಬರ್ದಿಡ್ಬೇಕು ಅಂತ ಏನೋ ಒಂದು ಭಾವ ಬಂತು ನನಗೆ. ಆಮೇಲೆ ಅದಷ್ಟೇ ಒಂದ್ಸತಿ ಏನಾಯ್ತು, ಸಂಕ್ರಾಂತಿ ಹಬ್ಬ ಬಂತು. ಅವತ್ತು ಹಿಂಗೆ ಪೂಜೆ ಎಲ್ಲ ಮಾಡಿ ನಾನು ದತ್ತನಿಗೆ ನೈವೇದ್ಯ ಮಾಡಿಬಿಟ್ಟು ಪೊಂಗಲ್ನ ಅವನ್ ಕೇಳ್ಕೊಂಡೆ, ನಂಗೆ ಗೊತ್ತಿಲ್ಲಪ್ಪ ಯಾವ ರೂಪದಲ್ಲಿ ಬಂದು ತಿಂತೀಯೋ ನಂಗೆ ಗೊತ್ತಿಲ್ಲ, ನೀನು ಇದನ್ನ ಬಂದು ತಿನ್ಬೇಕು ಅಂತ ಕೇಳ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತಿಗೆನೆ ನಮ್ಮನೆ ಗೇಟ್ ಶಬ್ದ ಆಯ್ತು. ಹೊರಗಡೆ ಹೋಗಿ ನೋಡಿದ್ರೆ ನಾಗೇಶ್ ಹೆಂಡತಿ ಮಗು 3 ಜನನು ಅಪ್ಪನ ಭಕ್ತರು. ಅದು ಇದು ಒಂದ್ಸತಿನೇ ಅಲ್ಲ, ನಾನು ಯಾವಾಗ ದತ್ತ ಇಲ್ಲ ಅಪ್ಪ ನೀವು ಪ್ರಸಾದ ತಗೋಬೇಕು ಅಂದವಾಗ ಆ ಹುಡುಗನೇ ಬರ್ತಾನೆ. ಅದು ಎಷ್ಟು ಸರ್ತಿ ಈ ತರ ಅನುಭವ ಆಗಿದ್ಯೋ ಆ ಹುಡುಗನ್ಗೂ ನನ್ಗೂ ಏನ್ ನಂಟು ಪರಮಾತ್ಮ ಇಟ್ಟಿದಾನೋ ಗೊತ್ತಿಲ್ಲ, ಖಂಡಿತ ಆಗುತ್ತೆ. ಹಂಗಿದೆ ಅದು ಸತ್ಸಂಗದ ಅಪ್ಪನ ಕನೆಕ್ಷನ್ ಅದು. ಆಮೇಲೆ ಸರಿ ಬಂದ್ರು, ನಾನೇನ್ ಮಾಡಿದೆ ನಂಗೆ ಗೊತ್ತಿಲ್ಲ, ಇವತ್ತು ನಾನು ಹಿಂಗೆ ಪ್ರಾರ್ಥನೆ ಮಾಡಿದೆ ದತ್ತನ್ನ, ನೀವು ಪ್ರಸಾದ ಇಲ್ಲ ಅಂತ ಅನ್ನೋಂಗಿಲ್ಲ, ನೀವು ತಗೋಬೇಕಾಗತ್ತೆ. ಆಮೇಲೆ ಸರಿ ಆಯ್ತು ಅಂತಂದು, ಆಯ್ತು ಸ್ವಲ್ಪ ಕೊಡಿ ಎಲ್ಲ ಕಡೆನೂ ಆಗಿದೆ ಅಂತ. ಆಮೇಲೆ ಪ್ರಸಾದ ಕೊಟ್ಟೆ. ಆಮೇಲಿಂದ ಅವ್ರು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಕ್ ಹೋದ್ರು. ಇವ್ರ ಅಮ್ಮ ಮಗ ಬೇಗ ನಮಸ್ಕಾರ ಮಾಡ್ಕೊಂಡ್ಬಂದ್ರು. ಇವ್ರು ನಾಗೇಶ್ ಎಷ್ಟೊತ್ತಿಗೂ ಬರ್ಲಿಲ್ಲ. ದೇವ್ರ ಮನೇಲಿ ಹಂಗೆ 1-2 ನಿಮಿಷನೂ ಮಲಗಿದ್ರು ಅವರು ದೇವ್ರ ಮುಂದೆ ಸಾಷ್ಟಾಂಗ ಹಾಕಿ. ಆಮೇಲೆ ಏನಾಯ್ತು, ನಾನು ಪೀಠಿಕಾಪುರದಿಂದ ಗಂಧದ ಪ್ರಸಾದ ಬಂದಿತ್ತು.
ನಾನೇನ್ ಮಾಡಿದೆ, ಅವರಿಗೆ ನಾಗೇಶ್ ಹೆಂಡತಿಗೆ ಕೊಟ್ಟೆ, ತಗೊಮ್ಮ ಗಂಧದ ಪ್ರಸಾದ ಅಂತ. ಆವಾಗ ಅವ್ರು ಎದ್ದು ಬಂದ್ರೆ ಅವ್ರಿಗೂ ಕೊಟ್ಟೆ. ಆಮೇಲೆ ತಕ್ಷಣ ಅವ್ರ ಜೋಬಿಂದ ಪೆನ್ ತೆಗೆದು ನನ್ನ ಕೈ ಕೊಟ್ಟರು. ಯಾಕೆ? ನನಗೂ ಅರ್ಥ ಆಗ್ಲಿಲ್ಲ ಯಾಕೆ ಅನ್ನೋದು, ನನಗೂ ಅರ್ಥ ಆಗ್ಲಿಲ್ಲ. ನಾನು ಕೇಳಿದೆ ಯಾಕೆ ಅಂತಂದೆ. ಅದಕ್ಕೆ ಇಲ್ಲ ಅವ್ನು ಹೇಳ್ದ, ಈ ಪೆನ್ನು ನಿಮಗ್ ನಾನು ಕೊಡ್ಬೇಕಂತ. ಅವ್ರಿಗೆ ದೇವ್ರ ಮನೇಲಿ ಇದ್ದಾಗ ಪ್ರೇರಣೆ ಆಗಿದೆ. ಅದಕ್ಕೆ ಅವ್ರು ಹೊರಗಡೆಗೆ ಬರೋದಷ್ಟೊತ್ತಾಗಿದ್ದು. ಆಮೇಲೆ ಅದಕ್ಕೆ ಹೌದಾ ಅಂತಂದೆ. ನಾನು ಇದೇ ತರ ಕೇಳ್ದೆ ಅವನ್ನ, ಏನಕ್ಕೆ ಕೊಡ್ಬೇಕು ನಾನು ಈ ಪೆನ್ನು ಅಂತ ಕೇಳ್ದೆ. ಅದಕ್ಕೆ ನೀ ಕೊಡು ಸುಮ್ನೆ ಅಂತ ಹೇಳ್ದಂಗಾಯ್ತು. ಕೊಡು ಅಂತ ಅಂದ್ರು. ಆಮೇಲೆ ಅದಕ್ಕೆ ನಾನು ಆಯ್ತು, ನನ್ನ ಮನ್ಸಿನ ಭ್ರಮೆನೇ ಇರ್ಬೋದು, ಇದು ನಿಂದೇ ಆದೇಶ ಅಂತ ನಾನು ಹೆಂಗ್ ತಿಳ್ಕೊಳ್ಳಿ ಅಂದಾಗ, ನಾನು ಈ ಪೀಠಿಕಾಪುರದ್ದು ಗಂಧದ ಪ್ರಸಾದ ತಗೊಮ್ಮ ಅಂತ ನಾ ಹೇಳದ್ನಲ್ಲ, ಅವನಿಗೆ ಅದು ಕನೆಕ್ಟ್ ಆಯ್ತು. ಓ, ಇದು ಭಗವಂತಂದೇ ಏನೋ ಮೆಸೇಜ್ ಇದೆ ಅಂತಂದ್ಬಿಟ್ಟು ಬಂದು ಇದು ಕೊಟ್ಟ. ನಂಗೆ ಗೊತ್ತಿಲ್ಲ, ನಿಮ್ ಕೊಡು ಅಂತ ಹೇಳಿದಾನೆ, ಕೊಡ್ತಿದ್ದೀನಿ, ಇಷ್ಟು ನನ್ನ ಕೆಲಸ. ಆಯ್ತಪ್ಪ, ಅವನ ಪಾದಕ್ಕಿಟ್ಟು ಒಂದು ಹೂವು ಇಡ್ತೀನಿ ಅಷ್ಟೇ, ನಾನು ಅಷ್ಟೇ, ನನ್ಗೆ ಏನ್ ಗೊತ್ತಾಗಲ್ಲ ಅಂದೆ. ಅವನು ಅದನ್ನೇ ಹೇಳ್ದ. ಅವ್ರು ಏನ್ ಮಾಡ್ಬೇಕು ಈ ಪೆನ್ ತಗೊಂಡು ಅಂತ ಅಂದಿದ್ದಕ್ಕೆ, ನನ್ನ ಹತ್ರ ಇಟ್ಟು ಪೂಜೆ ಮಾಡ್ಲಿ, ನಾ ಹೇಳ್ತೀನಿ ಅಂತ ಅಂದ ಅಂತ ಹೇಳಿದ್ರು. ಆಮೇಲೆ ಅದಾಯ್ತು. ಅದಾದ ಸುಮಾರು ದಿವಸಗಳು ದಿನ ಅದನ್ನ, ನಂಗೆ ಗೊತ್ತಿಲ್ಲಪ್ಪ ನೀನ್ ಏನು ಯಾವ ಉದ್ದೇಶಕ್ಕೆ ಇದನ್ನ ಕೊಟ್ಟಿದ್ಯೋ ನಂಗೆ ಗೊತ್ತಿಲ್ಲ, ಆಯ್ತು ಅಂತಂದು ಅದಕ್ಕೆ ದಿನ ಒಂದು ಹೂವು ಇಡ್ತಾ ಇದ್ದೆ, ನಮಸ್ಕಾರ ಮಾಡ್ತಾ ಇದ್ದೆ. ಈ ಇದೇ ಕರೋನಾ ಟೈಮಲ್ಲಿ ಮಧ್ಯಾಹ್ನ ಸತ್ಸಂಗಕ್ಕೆ, ನಾನು ತ್ರಿಪುರಮ್ಮನ ಸತ್ಸಂಗಕ್ಕೆ ಆನ್ಲೈನಲ್ಲಿ ಆ ಸತ್ಸಂಗಕ್ಕೆ ಸೇರ್ಕೊಂಡೆ. ಅವಾಗ ಒಂದ್ ದಿವಸ ಏನಾಗಿದೆ, ಅವರು ಪಾರ್ವತಮ್ಮ ಅಂತ ಅವರು ಅಪ್ಪನ ಭಕ್ತರು, ಮತ್ತೆ ಅವರು ತುಂಬಾ ದೊಡ್ಡ ಸಾಧಕಿ ಆಕೆ. ಅವರು ತ್ರಿಪುರಮ್ಮಂಗೆ ಫೋನ್ ಮಾಡಿದಾಗ ಅವ್ರೇನ್ ಮಾಡಿದ್ರು, ಎಲ್ಲರ ಹತ್ರ ಮಾತಾಡ್ಲಿ ಅಂತ ವಿಡಿಯೋ ಕಾಲ್ ತಗೊಂಡ್ರು. ಸ್ವಲ್ಪ ಹೊತ್ತು ಮಾತಾಡಿದ್ರು. ಮಾತಾಡಾದ್ಮೇಲೆ ಅವರು ಪಾರ್ವತಮ್ಮ ಅವ್ರ ತಾಯಿ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಇದ್ರೊಳಗೆ ಆ ಪದಗಳು ಉಪಯೋಗಿಸ್ಕೊಂಡು ಎಷ್ಟೋ ದೇವ್ರ ಚಿತ್ರಗಳು ಬರ್ದಿದ್ದಾರೆ ಅವರು. ಇವರು ಬಹಳ ದೊಡ್ಡ ಸಾಧನೆ. ಎಷ್ಟೊಂದು ಅಂದ್ರೆ ಎಲ್ಲೂ ಅದು ಗೆರೆನೇ ಇಲ್ಲ, ಎಲ್ಲಿ ಇಲ್ಲ, ಒಂದು ಲೈನ್ ಇಲ್ಲ, ಎಲ್ಲಾ ಗೆರೆ, ಎಲ್ಲಾ ಚಿತ್ರದ ಎಲ್ಲಾ ಭಾಗಗಳು ಶ್ರೀರಾಮ ಜಯರಾಮ ಜಯ ಜಯರಾಮ ಅದೇ ಇರೋದು. ಆಮೇಲೆ ಅವರು ತ್ರಿಪುರಮ್ಮ ಇದ್ದು ಅದನ್ನ ತೋರ್ಸಮ್ಮ, ಅದು ಎಲ್ರು ನೋಡ್ಲಿ ಅಂತ ಅಂದ್ರು. ಹಿಂಗೆ ಅದನ್ನೆಲ್ಲ ತೋರಿಸ್ತಾ ಬಂದ್ರು. ಅಲ್ಲಿ ಚಿದಂಬರಾಶ್ರಮದ್ದು ಶಿವಲಿಂಗನ ತೋರ್ಸಿದ್ರು. ಅದನ್ನ ನೋಡಿದಾಗ ಇದ್ರಲ್ಲಿ ಏನೋ ನಂಗೆ ಕಾಣಿಸಕ್ ಶುರು ಆಯ್ತು. ಏನೋ ಒಂದು ಯಾರೋ ಇರೋಂಗೆ ಕಾಣಿಸ್ತು. ಆಮೇಲೆ ಯಾರೋ ಕಾಣಿಸ್ತಾ ಇದಾರಲ್ಲ ಅಂದಾಗ ಎಲ್ಲವನ್ನೂ ಒಂದೊಂದೇ ಸಲ ತೋರ್ಸ್ಕೊಂಡು ಹೋದವರು ಅದೊಂದನ್ನ ಮಾತ್ರ 3 ಸತಿ ತೋರ್ಸಿದ್ರು. 2ನೇ ಸತಿ ತೋರ್ಸಿದಾಗ ಸ್ವಲ್ಪ ಕ್ಲಿಯರ್ ಆಯ್ತು. 3ನೇ ಸತಿ ತೋರಿಸಿದಾಗ ಸ್ಪಷ್ಟವಾಗಿ ಅಪ್ಪ ಸಮಾಧಿ ಸ್ಥಿತಿಲಿ ಕೂತಿದ್ದಾರೆ, ಶಿವ ಚಿದಂಬರ ಕೂತಿದ್ದಾರೆ. ಆಮೇಲೆ ಏನಾಯ್ತು, ನನ್ಗೆ ಅದು ನೋಡ್ಬಿಟ್ಟು ತಕ್ಷಣ ಒಳಗಡೆಯಿಂದ ಪದಗಳು ಬರಕ್ ಶುರು ಆಯ್ತು. ಮೌನ ಮುನಿ ನನ್ನ ಗುರುವು, ಎಲ್ಲರೊಳು ಮೌನದಲ್ಲಿ ಮಾತಾಡುವ. ಇದು ಹಂಗೆ ಶುರು ಆಗಿದ್ದು. ಅವತ್ತೇನೆ ಪೂರ್ತಿ ಒಂದು ಹಾಡು ಬಂತು, ಅಪ್ಪನ ವೈಭವ ಅದೆಲ್ಲ ಅವ್ರೇನು ಅದು ತಾನಾಗಿ ಮೂಡ್ತಾ ಬಂತು. ಹಂಗೆ ಶುರು ಆಗಿದ್ದು. ಪ್ರತಿ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಹಾಡಿನ ದಾಟಿ ಜ್ಞಾಪಕ ಬರೋದು. ಆಮೇಲಿಂದ ಹಾಡು, ಮಧ್ಯಾಹ್ನದಷ್ಟೊತ್ತಿಗೆ ಹಾಡು ಫುಲ್ ಆಗೋದು. ಹಾಗೇನೆ ಸುಮಾರು ಒಂದು 72-73 ಹಾಡುಗಳು ಅಪ್ಪ ಬರ್ಸಿದ್ರು. ಎಂತ ಆಶ್ಚರ್ಯ. ಯಾವ್ದಾದ್ರು ಒಂದು ಹೇಳಿಮ್ಮ. ಹೇಳ್ಬೋದು, ಫಸ್ಟ್ದೇ ಅದು ಹೇಳ್ತೀನಿ. ಆಯ್ತು. ವೈಭವವ ನೋಡು ಬಾರೇ ನನ್ನ ಗೆಳತಿ, ವೈಭವವ ನೋಡು ಬಾರೇ, ದೊಡ್ಡೇರಿ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರುವಂತ ದತ್ತಾವತಾರಿ ಮಲ್ಲಯ್ಯನ ಲೀಲೆಗಳ ವೈಭವವ ನೋಡು ಬಾರೇ ನನ್ನ ಗೆಳತಿ, ವೈಭವವ ನೋಡು ಬಾರೇ. ಮೌನ ಮುನಿ ನನ್ನ ಗುರುವು, ಎಲ್ಲರೊಳು ಮೌನದಲ್ಲಿ ಮಾತಾಡುವ, ಕಂಗಳಲ್ಲಿ ಹರಸುವ ಕಂಬನಿಯ ಒರೆಸುವ, ಕಣ್ರೆಪ್ಪೆಯಂತೆಲ್ಲರನ್ನು ಕಾಪಾಡಿ ಸಲಹುವ, ವೈಭವವ ನೋಡು ಬಾರೇ ನನ್ನ ಗೆಳತಿ, ವೈಭವವ ನೋಡು ಬಾರೇ. ಅಲ್ಪತೃಪ್ತನು ನನ್ನ ಗುರುವು, ಭಕ್ತರ ಸ್ವಲ್ಪ ಭಕ್ತಿಗೆ ಕರಗುವ, ಅವರೆಲ್ಲರವ ಗುಣವ ಕ್ಷಣವೇ ತಾ ಕಳೆದು ಅಮರತ್ವ ಕೊಯ್ಯುವ ದಿವ್ಯ ಅಂಬಿಗನ,
ವೈಭವವ ನೋಡು ಬಾರೆ, ನನ್ನ ಗೆಳತಿ ವೈಭವವ ನೋಡು ಬಾರೆ. ಸರಳತೆಯ ಸಾಕಾರನು ನನ್ನಪ್ಪ ನಿರ್ಮಲ ಭಕ್ತಿಗೊಲಿವ. ಆಡಂಬರದ ವೇಷದ ಆಟವೆಲ್ಲವ ದೂಡಿ ನಿರ್ದೋಷ ನಿರ್ಲಿಪ್ತ ನಿರ್ಮೋಹಿಯಾದಂತ ವೈಭವವ ನೋಡು ಬಾರೆ, ನನ್ನ ಗೆಳತಿ ವೈಭವವ ನೋಡು ಬಾರೆ. ಕಾಮಾದಿ ಷಡ್ರೂಪದ ಗರಳವ ನುಂಗಿದ ನಂಜುಂಡನು, ಶಮದ ಮಾದಿಗಳೆಂಬ ಷಟ್ ಸಂಪದವ ದಾಟಿ ಮುಕ್ತಿ ಸಿಂಹಾಸನಾರೂಢನಾಗಿರುವಂತ ವೈಭವವ ನೋಡು ಬಾರೆ, ನನ್ನ ಗೆಳತಿ ವೈಭವವ ನೋಡು ಬಾರೆ. ಶಿವರಾತ್ರಿ ದಿನದಲ್ಲಿತ ಶಿವನಾಗಿ ಕೈಲಾಸ ಧರೆಗಿಳಿಸುವ, ನಶ್ವರದ ಜೀವನದ ಸತ್ಯತೆಯ ತಿಳಿಸುವಲು ನೆರೆದ ಭಕ್ತರ ಮೇಲೆ ಭಸ್ಮದ ಮಳೆಗರೆವ ವೈಭವವ ನೋಡು ಬಾರೆ, ನನ್ನ ಗೆಳತಿ ವೈಭವವ ನೋಡು ಬಾರೆ. ಶ್ರೀ ಸತ್ತುಪಾಸೀವನು ಸತ್ಯದ ಪಥದಲ್ಲಿ ನಡೆದ ಯತಿಯು, ಸಚ್ಚಿದಾನಂದ ಗುರು ಶ್ರೀಪಾದವಲ್ಲಭನೆ ಅವತರಿಸಿ ಬಂದಂತ ಆನಂದ ಬ್ರಹ್ಮನ ವೈಭವವ ನೋಡು ಬಾರೆ, ನನ್ನ ಗೆಳತಿ ವೈಭವವ ನೋಡು ಬಾರೆ. ಮನವೆಂಬವೋ ಗೆಳತಿಯೇ ನೀನೀಗ ಗುರುವಿಗೆ ಶರಣಾಗೆಲೆ, ನಾನತ್ವವನು ಕಳೆದು ಪೂರ್ಣತ್ವ ಕೊಡುವಂತ ಘನಾನುಭವಿಯಾದಂತ ಆನಂದ ಘನನಿಗೆ ಜಯವೆಂದು ನೀ ಹಾಡೆಲೆ. ಎಲೆ ಮನವೇ ಶರಣೆಂದು ಶಿರಬಾಗೆಲೆ, ಅವನಡಿಗೆ ಶರಣೆಂದು ಶಿರಬಾಗೆಲೆ. ಒಬ್ಬ ತುಂಬಾ ಚೆನ್ನಾಗಿದೆ ಅಮ್ಮ. ಒಂದೊಂದು ಪದಗಳು, ಆ ಜೋಡಣೆ, ಅದೇ ಗುರು ನಂದಲ್ಲಮ್ಮ. ಕೃಪೆ ಹರಿದಾಗ ಎಂತೆಂತ ಒಂದು ಅದ್ಭುತಗಳಾಗುತ್ತೆ ಅನ್ನೋಕೆ ಖಂಡಿತ. ಇದೇ ಸಾಕ್ಷಿ. ಇದೇನು ಗಾಳಿ ಗಂಧ ಇಲ್ದಿರೋರ ಹತ್ರ ಅವನೇನು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಂತ ಹೇಳ್ತಾರಲ್ಲ, ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಅಂತ ಹೇಳ್ತಾರಲ್ಲ, ಅವನ ಕೃಪೆ ಇದ್ರೆ ಯಾರು ಏನ್ ಬೇಕಾದ್ರೂ ಆಗ್ತಾರೆ, ಯಾರ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ತಾರ. ಮತ್ತೆ ನೀವು ಕೃಷ್ಣನ ವಾಣಿಯನ್ನ ಹೇಳಿದಾಗ ನೆನಪಾಯ್ತು, ನಿಮ್ಗೆ ಅಪ್ಪ ಸ್ವಪ್ನದಲ್ಲಿ ಕೃಷ್ಣನ ಉಪದೇಶವನ್ನ ನಿನಗೆ ಕರುಣಿಸ್ಬೇಕು ಅಂತ ಇದ್ದೀನಿ ಅಂತ ಅಂತ ಅವತ್ತು ಹೇಳಿದ್ರಲ್ಲ, ಅದು ನಡೀತಾ ಅದು. ಅದಾದ ಒಂದ್ ಸ್ವಲ್ಪ ದಿವಸಕ್ಕೇನೆ ಚಿನ್ಮಯ ಮಿಷನ್ ಅಲ್ಲಿ ವೈಕುಂಠ ಏಕಾದಶಿ ಕೃಷ್ಣನ್ಗ ಇದು ಹಾಲಭಿಷೇಕ ಎಲ್ಲ ನಡೀತಾ ಇತ್ತು. ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಭಿಷೇಕ ಎಲ್ಲ ಮಾಡ್ಬಿಟ್ಟು ಬಂದು ಎಲ್ಲ ಜನ ಕ್ಯೂನಲ್ಲಿ ಇನ್ನು ಅಭಿಷೇಕ ಮಾಡ್ತಾ ಇದ್ರು. ಅಲ್ಲೆಲ್ಲ ತುಳಸಿ ಅರ್ಚನೆ ಮಾಡಿಕೊಂಡು ಎಲ್ಲ ವಿಷ್ಣು ಸಹಸ್ರನಾಮ ಹೇಳ್ತಾ ನಿಂತಿದ್ರೆ, ನನಗೆ ಇದ್ದಕ್ಕಿದ್ದಂಗೆ ಆ ಕೃಷ್ಣನ ವಿಗ್ರಹದಲ್ಲಿ ಕೃಷ್ಣನ ಶರೀರ ಕಾಣಿಸ್ತಾ ಇದೆ, ಕೃಷ್ಣನ ಮುಖ ಕಾಣಿಸ್ತಾ ಇಲ್ಲ, ಅಪ್ಪನ ಮುಖ ಕಾಣಿಸ್ತಾ ಇದೆ. ಬರಿಗಣ್ಣಲ್ಲೇ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀನಿ ನಾನು. ಆಮೇಲೆ ಅಲ್ಲಿಂದ ಹಾಲಿನ ಧಾರೆ ಧಾರೆ ಆಗಿ ಅಪ್ಪನ ಮುಖ ಆದ್ಮೇಲೆ ಹಿಂಗೆ ಇಳಿದು ಬರ್ತಾ ಇದ್ರೆ ನಗ್ತಾ ಇದಾರಪ್ಪ. ಅದನ್ನ ಎಷ್ಟು ಅದ್ಭುತವಾಗಿತ್ತು ಅದು ಅಂದ್ರೆ, ಅವನು ಕೃಷ್ಣನೂ ನಾನೇ, ಅವತ್ತು ಮನೆ ಒಳಗೆ ದತ್ತನಾಗಿ ದರ್ಶನ ಕೊಟ್ಟವನು ಅವನೇ, ಹರಿಹರ ದತ್ತ ಎಲ್ಲ ನಾನೇ ಅನ್ನೋದನ್ನ ಅಷ್ಟು ಕ್ಲಿಯರ್ ಆಗಿ ಅವ್ರು ಎಲ್ರಿಗೂ ಮೆಸೇಜ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಈ ಅನುಭವಗಳಾಗಿದೆ. ಹಂಗೆ ಇದೊಂದು ಅನುಭವ ಆಯ್ತು. ಆಮೇಲೆ ಈ ಇಷ್ಟು ಹಾಡುಗಳೆಲ್ಲ ಬರ್ದಾಯ್ತಲ್ಲ, ಬರ್ದಾದ್ಮೇಲೆ ತಂದು ನಾನು ಅಪ್ಪನಿಗೆ ಒಪ್ಪಿಸ್ದೆ. ಅಪ್ಪ ಹಿಂಗಾಯ್ತು ಅಂತ, ಹೇಳಮ್ಮ ಒಂದೆರಡು ಹಾಡು ಅಂದ್ರು. ಒಂದೆರಡು ಹೇಳಿದೆ. ತುಂಬಾ ಚೆನ್ನಾಗಿದೆ ಕಣಮ್ಮ ಅಂತಂದು ಪುಸ್ತಕ ಇಟ್ಕೊಂಡ್ರು. ಆಮೇಲೆ ಅದಾದ ಒಂದು 15 ದಿವಸಕ್ಕೆ ಊರ್ ಜಾತ್ರೆ ಆಯ್ತು, ವೀರಭದ್ರ ಸ್ವಾಮಿ ಜಾತ್ರೆಗೆ. ಎಲ್ಲ ಬಳಗದವರು ಇಲ್ಲಿ ಚಳ್ಳಕೆರೆಯಲ್ಲಿ ನಮ್ಮ ಅಣ್ಣ ಇದ್ದಾರೆ, ಅವ್ರ ಮನೆಗೆ ಬಂದ್ವಿ. ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ಜಾತ್ರೆ ಆದ್ಮೇಲೆ ನಾನು ನಮ್ಮ ಅಣ್ಣನ ಮಗಳು ಇಬ್ರು ಅಪ್ಪನ ದರ್ಶನಕ್ಕೆ ಬಂದ್ವಿ. ಆವಾಗ ಅಲ್ಲಿ ಕೂತಿದ್ವಿ, 7-7:30 ಇರ್ಬೋದು. ಅಲ್ಲಿ ಒಳಗಡೆ ಕೂತಿದ್ದು ಸೀದಾ ಎದ್ದು ಬಂದ್ರು. ಬಂದೇನಮ್ಮ, ನೀನ್ ಬರ್ಲಿ ಅಂತಲೇ ಕಾಯ್ತಿದ್ದೆ ಕಣಮ್ಮ, ಎಷ್ಟ್ ಚೆನ್ನಾಗಿ ಬರ್ದಿದ್ಯಮ್ಮ, ಬಹಳ ಆನಂದ ಆಗ್ಬಿಡ್ತಮ್ಮ ಅಂತಂದ್ರೆ. ಓದಿ ಎಲ್ಲ ನೋಡ್ದೆ ಕಣಮ್ಮ ಅಂದ್ರು. ನಾನಂದೆ, ಅಪ್ಪ ನನ್ಗೆ ಎಷ್ಟ
ಎಷ್ಟು ಅಜ್ಞಾನ ಅಹಂಕಾರ ಏನೇನ್ ಕಲ್ಮಶ ಇದೆಯೋ ಗೊತ್ತಿಲ್ಲ ಕಣಪ್ಪ, ಎಲ್ಲ ಕಳೆದು ನಿನ್ ಪಾದ ಧೂಳಿ ಮಾಡ್ಕೊಂಡ್ರಪ್ಪ ಸಾಕು ಅಂತಂದೆ. ಅದಕ್ಕೆ ಅವ್ರು ಒಂದೇ ಮಾತಂದ್ರು, ಆದ್ರೆ ತುಂಬಾ ಬರೀ ಅದೇ ಆರ್ತತೆನೆ ತುಂಬಾ ಇತ್ತಲ್ಲಮ್ಮ ಅಂತಂದು ಎಷ್ಟು ಖುಷಿ ಪಟ್ಟು ಸೀರೆ ಕೊಟ್ಟು ಉಟ್ಕೊಂಬ ಹೋಗಮ್ಮ ಅಂತಂದು ಆಮೇಲೆ ಉಟ್ಕೊಂಡು ಬಂದೆ. ಬಂದು ನಮಸ್ಕಾರ ಮಾಡೋದು, ಹೋಗಮ್ಮ ಒಳ್ಳೇದಾಗುತ್ತೆ, ಹೋಗಮ್ಮ ಪ್ರಸಾದ ಮಾಡಿ ಊರ್ಗ್ ಹೋಗಮ್ಮ ಅಂತ ಹೇಳಿ ಎಷ್ಟು ಆ ವಾತ್ಸಲ್ಯನ ನಾವು ಅನುಭವಿಸ್ಬೇಕಷ್ಟೇ, ಅದು ಹೇಳಕ್ ಸಾಧ್ಯ ಇಲ್ಲ. ಅದು ಯಾರಿಗೆ ಇಷ್ಟು ಪ್ರೀತಿ ಯಾರು ತೋರ್ಸಕ್ ಸಾಧ್ಯನೇ ಇಲ್ಲ. ನಮ್ ಜೀವನದಲ್ಲಿ ಎಷ್ಟೋ ಜನ ತಂದೆ ತಾಯಿ ಆಗ್ಬೋದು, ಗಂಡ ಆಗ್ಬೋದು, ಯಾರ್ಯಾರು ಎಲ್ಲರೂ ಬಂದಿದಾರಲ್ಲ, ಅದೇ ಬೇರೆ, ಇದೇ ಬೇರೆ, ಈ ಪ್ರೀತಿನೇ ಬೇರೆ. ಹಂಗೆ ಅದೊಂದು ಇದು ಆಯ್ತು. ಆಮೇಲಿಂದ ಈ ಶ್ರೀಪಾದವಲ್ಲಭ ಚರಿತಾಮೃತದ್ದು ಅದೇನೋ ಒಳಗಡೆ ನಡೀತಾನೇ ಇತ್ತು. ಇದೇನನ್ನ ಒಂದು ಯಾಕೋ ಇಷ್ಟು ಒಳಗಡೆ ಅಷ್ಟೊಂದು ಅದ್ರ ಬಗ್ಗೆ ಫೋರ್ಸ್ ಬರ್ತಾ ಇದೆ, ಬರೀ 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 ಅಂತ. ನಂಗೆ ಗೊತ್ತಿಲ್ಲಪ್ಪ, ಅದಂತ ದೊಡ್ಡ ಗ್ರಂಥ ಅದು, ಅದನ್ನ ಏನ್ ಇದ್ ಮಾಡಕ್ಕಾಗತ್ತೆ, ನೀನೇ ಏನ್ ದಾರಿ ತೋರಿಸ್ತೀಯೋ ತೋರ್ಸು ಅಂತ ಅನ್ಕೊಂಡು ಸುಮ್ಮನಾದೆ. ಅವಾಗೇನಾಯ್ತು, ಪುತ್ತೂರಿಗೆ ಹೋಗ್ಬೇಕಾಯ್ತು ನಾನು ನಮ್ಮ ಅಣ್ಣನ ಮಗಳ ಮನೆಗೆ. ಅವರು ಯಜಮಾನ್ರು ಬಂದು ನನ್ನನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ರು. ನೋಡೋಣ ಅಲ್ಲಿ ಫ್ರೀ ಆಗಿರ್ತೀನಲ್ಲ, ಅವಳ ಮನೇಲೂ ಗ್ರಂಥ ಇತ್ತು. ಅವ್ರು ನಾಗೇಶ್ ಏನ್ ಮಾಡಿದ್ರು, ನಾನೇ ಪುಸ್ತಕ ತಂದು ಕೊಡ್ತೀನಿ, ಪೆನ್ ತಂದು ಕೊಡ್ತೀನಿ, ನಾನು ಅದ್ರೊಳಗೆ ನೀವು ಬರಿಬೇಕು ಅಂತ ಅಪ್ಪನ ಹಾಡುಗಳೆಲ್ಲ ಅದ್ರೊಳಗೆ ಬರ್ದಿದ್ದು, ಇದಕ್ಕೂ ಅವರೇ ತಂದು ಕೊಟ್ರು. ಸರಿ, ಅಲ್ಲಿ ಫ್ರೀ ಆಗಿದ್ರೆ ಅವ್ನು ಬರ್ಸಿದ್ರೆ ಬರೆಯೋಣ ಅಂತ ತಗೊಂಡು ಹೋದೆ. ಹೋಗ್ತಾ ಇದ್ರೆ ಕಾರಲ್ಲಿ ನಂಗೆ ಏನ್ ಅನುಭವ ಅಂದ್ರೆ, ನನ್ನ ಬಲಗಡೆ ಭುಜದ ಮೇಲೆ ಈ ಭುಜದ ಹಿಂದೆ ಇಲ್ಲಿ ಶ್ರೀಪಾದವಲ್ಲಭರು ಕೂತ್ಕೊಂಡಿದ್ದಾರೆ. ಎಷ್ಟು ಕ್ಲಿಯರ್ ಆಗಿ ನಂಗೆ ಅನಿಸ್ತಾ ಇದೆ ಅಂದ್ರೆ, ಅವರಲ್ಲಿ ಕೂತಿರೋದು ಅವಾಗ ಒಂಥರ ಆನಂದನೂ ಆಗ್ತಿದೆ, ಒಂಥರ ಭಯನೂ ಆಗ್ತಿದೆ. ಇದು ಹೇಗೆ ಅಂತ ಅವ್ನ್ ಭಗವಂತ ಹಿಂಗ್ ನನ್ ಜೊತೆ ಹಿಂಗ್ ಬರ್ತಿದ್ದಾನೆ ಅಂದ್ರೆ, ಚಿಕ್ಕ ಮಕ್ಕಳು ಅವರಮ್ಮನ್ನ ಕೂತ್ಕೊಂಡಿದಾರಲ್ಲ ಅಂದು. ಸರಿ, ಅದು ತುಂಬಾ ಹೊತ್ತು, ಸುಮಾರು ಒಂದೊಂದೂವರೆ ಗಂಟೆ ಕಾಲ ಅನುಭವ ಆಗಿದೆ. ಅಷ್ಟು ದೂರ ಹೋಗೋರ್ಗು ಕೂತೇ ಇದ್ದಾರೆ ಹಾಗೆ ಅವ್ರು. ಆಮೇಲೆ ಆಯ್ತು, ಅಲ್ಲಿಗೆ ಹೋಗಿ ಅದು ಹಿಂಗೆ ಇದನ್ನ ಯಾವ ರೀತಿ ನಾನು ಒಂದೊಂದು ಅಧ್ಯಾಯದಲ್ಲೂ ಎಲ್ಲ ಬರುತ್ತೆ, ಭಕ್ತಿ ಜ್ಞಾನ ಪ್ರತಿಯೊಂದು ಒಂದೊಂದು ಅಧ್ಯಾಯದಲ್ಲೂ ಬರುತ್ತೆ. ಯಾವ ರೀತಿ ಇದನ್ನ ವಿಂಗಡಿಸೋದು ನಂಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಕ್ಲೀನಾಗಿ ಸ್ಪಷ್ಟವಾಗಿ ಒಳಗಡೆಯಿಂದ ಒಂದು ಸ್ಟ್ರಾಂಗ್ ಮೆಸೇಜ್. ಭಕ್ತಿ ಎಲ್ಲ ಒಂದ್ ಕಡೆ ಬರೀ, ಆಮೇಲೆ ಅವನ ಆರ್ತರ್ನ ಯಾವ ರೀತಿ ಆರ್ತತ್ರಾಣನಾಗಿ ಬಂದು ಕಾಪಾಡ್ದ ಅದೊಂದ್ ಕಡೆ ಬರೀ, ಆಮೇಲೆ ದುಷ್ಟನ್ನೆಲ್ಲ ಹೆಂಗೆ ಅವನು ಬದಲಾಯಿಸಿ ದಾರಿಗೆ ತಂದ ಅದನ್ನೊಂದ್ ಕಡೆಗೆ ಬರೀ. ಒಂದೊಂದು ಅಧ್ಯಾಯದೇ ತಗೊಂಡ್ ಬರಿಬೇಕು ಅಂತಿಲ್ಲ, ಈ ತರ ಬೈಫರ್ಕೇಟ್ ಮಾಡಿ ಬರಿ. ಆಮೇಲೆ ಕಡೆ ಒಳಗೆ ಅವನು ಏನ್ ಮೆಸೇಜ್ ಕೊಟ್ಟ ಅದನ್ ಬರಿ, ಈ ರೀತಿ ಬರ್ಕೊಂಡು ಹೋಗ್ ನೀನು ಅಂತ ಕ್ಲಿಯರ್ ಆಗಿ. ಆಮೇಲೆ ಸರಿ, ಹಂಗೆ ಶುರು ಆಯ್ತದು. ಅದ್ರದ್ದೇ ಒಂದು ದಾಟಿ ಬಂತು, ಆ ದಾಟಿ ಒಳಗೆ ಅದು ಬರ್ತಾ ಹೋಯ್ತು. ಅಲ್ಲಿ ಕೆಲವು ಕಡೆ ಒಂದು ದೊಡ್ಡ ವಿಷಯನ ಒಂದು 4-5 ಸಾಲಲ್ಲಿ ಸೇರಿಸ್ಬೇಕು. ಇದು ಹೇಗ್ ಮಾಡೋದು ಅಂತ ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು, ತನ್ನಿಂತಾನೆ ಒಳಗಡೆ ಫಾರಂ ಆಗ್ತಾ ಬರೋದು. ಇದು ಒಟ್ಟಲ್ಲಿ ಆ ಕಂಟೆಂಟ್ ಪೂರ್ತಿ ಅಷ್ಟರೊಳಗೆ ಕುತ್ಕೊಂಡ್ಬಿಡೋದು. ಇದೊಂದು ವಿಶೇಷವಾದ ಅನುಭವ ನನ್ಗೆ. ಕರಿಯ ಕನ್ನಡಿಗಳು ಅಡಗಿಸಿದ ಆತರ ಹಂಗೆ ಆ ರೀತಿ ಆಯ್ತು. ಆಮೇಲೆ ಒಂದು ಇದು ನಾನು ಹೇಳಲೇಬೇಕು. ಅದರೊಳಗೆ ಆ ಜೀವಿ ಕಲ್ಲಿನ ಸ್ಟೇಜ್ ಇಂದ ಹಿಡಿದು ಚರಾಚರ ಇದನ್ನೆಲ್ಲ ದಾಟ್ಕೊಂಡು ಅದು ಬ್ರಹ್ಮನನ್ನ ಸೇರೋದು, ಆ ಒಂದು ಪ್ರಯಾಣನೇ ಇದೆ ನೋಡಿ. ಅದನ್ನ 2-3 ಅಧ್ಯಾಯದಲ್ಲಿ ಅವರ ಆ ಮೆಸೇಜ್ನ ಸೇರಿಸಿ ತಿರುಮಲ ದಾಸನ ಕೈಲಿ ಹೇಳಿಸಿದ್ದಾರೆ. ಆಮೇಲೆ ಇನ್ನೂ 2-3 ಜನ ಇದ್ರೊಳಗೆ ಬರುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಮೆಸೇಜು. ಅದನ್ನ ಹೆಂಗೆ ನಾನು ಒಂದ್ ಪದ್ಯದಲ್ಲಿ ಅಡಕ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಳಗಡೆಯಿಂದ ಹೆಂಗ್ ಬಂತು ಗೊತ್ತಾ? ಜೀವಿ ತನ್ನಯ ಜೀವ ಯಾತ್ರೆಯಲ್ಲಿ ಹಂತ ಹಂತದಿ ವಿಕಸನಗೊಳ್ಳುತ್ತಲಿ ಸಾಗುವುದು, ಚರಾಚರ ಸ್ಥಾಯಿಗಳಲ್ಲಿ ಸಾಗುತ್ತ ಪರಿಣಾಮ ಕ್ರಮಗಳಿಗೊಳಪಡುತ್ತ ಸ್ವಾನುಭವವ ಪಡೆದು ಮಾಗುತ್ತ ಬ್ರಹ್ಮಲೀನವಾಗುವುದೆಂದ ಗುರುವು. ಒಂದ್ ಸ್ಟ್ರೆಚ್ ಅಲ್ಲಿ ಬಂತಿದ್ದು ನಂಗೆ. ಅದು ಬರೀಬೇಕಾದ್ರೇನೆ ಮೈಯೆಲ್ಲ ಒಂಥರ ರೋಮಾಂಚನ. ಆ ಪದಗಳು ಯಪ್ಪ ಇದು ಏನಿದು, ಇದು ನಿಮ್ಮನ್ನೇ ಆಶ್ಚರ್ಯಗೊಳಿಸೋ ರೀತಿ ನಿಮ್ಮೊಳಗೆ ನಂಗೆ ಸಾಧ್ಯನ ಇದು ನಾನಲ್ಲ, ಇದು ಖಂಡಿತ ನಾನಲ್ಲ. ಅವನು ನನ್ನ ಆರಿಸ್ಕೊಳಕಾರ ಆ ಅರ್ಹತೆ ಆದ್ರೂ ಇದೆಯಾ ನನಗೆ? ಏನು ಒಟ್ಟಲ್ಲಿ ನನ್ನ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ.
ಅವನು ಆ ರೀತಿ ಮಾಡಿಸ್ದಲ್ಲ ಅದು. ಆದ್ರೂ ನಿಮ್ಮನ್ನ ಹಾಗೆ ನಾನೇನು ಅಲ್ಲ ಅನ್ಕೊಂಡಾಗ್ಲೇನೆ ಆ ಶರಣಾದಾಗ್ಲೇ ಅಪ್ಪ ಅದನ್ನ ಆ ಜೀವಿಯನ್ನ ಒಂದು ಉಪಕರಣವನ್ನಾಗಿ ನಿಜವಾಗ್ಲೂ ಉಪಯೋಗಿಸ್ಕೊಂಡು ಅದನ್ನ ಮಾಡಿಸಿದ್ರು. ಅಪ್ಪ ಇಡೀ ಶ್ರೀಪಾದ ವಲ್ಲಭ ಚರಿತಾಮೃತವನ್ನೇ ಈ ರೀತಿಯಾಗಿ ಸರಳ ಕನ್ನಡದಲ್ಲಿ 3 ಸಾಲಿನ ಒಂದು ಪದ್ಯಗಳ ರೂಪದಲ್ಲಿ ನೀವು ಬರ್ಕೊಟ್ಟಾಗ ಅಪ್ಪ ತುಂಬಾ ಸಂತೋಷ ಪಟ್ಟು ಹೌದು. ಬಹಳ ಚೆನ್ನಾಗಿದೆ ಇದು ಅಂತ ಅಪ್ಪಾಜಿನೇ ಹೇಳಿ ಇದನ್ನೆಲ್ಲರೂ ಓದ್ಬೇಕು ಅಂದ್ರೆ ಒಂದೇ ಸಾರಿಗೆ ಅರ್ಧ ಮುಕ್ಕಾಲ್ ಗಂಟೆನಲ್ಲಿ ಇಡೀ ಚರಿತಾಮೃತನೇ ಬರುತ್ತೆ. ಓದ್ದಷ್ಟು ಆನಂದ ಕೊಡುತ್ತೆ. ಹೌದು. ಅದನ್ನ ಅಪ್ಪಾಜಿ ಪುಸ್ತಕ ರೂಪದಲ್ಲಿ ಕೂಡ ಮಾಡಿಸಿದ ಪ್ರಿಂಟ್ ಮಾಡಿಸಿದ್ರು ದತ್ತಕೃಪಾಮೃತ ಹ್ಮ್. ಗ್ರಂಥದಲ್ಲಿ. ಹೌದು. ಅದನ್ನ ಅಪ್ಪನೇ ಇಷ್ಟಪಟ್ಟು ಸೇರಿಸಿದ್ದಾರೆ, ಹೌದು. ಭಕ್ತರೆಲ್ಲ ಓದ್ಲಿ ನಿಜವಾಗ್ಲು ಉಪಯೋಗ ಪಡ್ಕೊಂಡ್ಲಿ ಅಂತ. ನನ್ಗದೇ ಧನ್ಯರ್ ನಾವು. ನಿಮ್ ಅಂತ ಮೂಲಕ ಅದೊಂದು ಸೇವೆ ಮಾಡಿಸ್ತಿದ್ರು. ಮಾಡಿಸ್ಕೊಂಡಿದ್ದ ನಮ್ಮ ಅವನು. ಇಲ್ಲ ನನ್ನ ಪಾತ್ರ ಏನೂ ಇಲ್ಲ, ಅವಂದೇ ಎಲ್ಲ. ಈ ರೀತಿ ಆ, ನಮ್ಮನ್ನ ಎಲ್ಲೂ ಜಾರ್ದಂಗೆ ಜಾಗರೂಕರಾಗಿ ತಾಯಿ ಮಗುನ ಬೊಗ್ಸೆಯಲ್ಲಿ ಹಿಂಗೆ ಇಟ್ಕೊಂಡು ಅವಳು ಹೆಂಗೆ ನೋಡ್ಕೊಂತಾಳೋ ಅದಕ್ಕಿಂತ ಅಪರಿಮಿತವಾಗಿ ಅವನು ನಮ್ಗೇನ್ ಬೇಕು ಅನ್ನೋದು ಆಲೋಚನೆ ಬರೋಷ್ಟೊತ್ತಿಗೆನೆ ನಮ್ಮನೆಯವರು ಇದೊಂದು ಘಟನೆ ನಾನು ಹೇಳಲೇಬೇಕಿದು. ಹೇಳಿ. ನಮಗೆ ಸ್ವಲ್ಪ ಫಿನಾನ್ಷಿಯಲಿ ಅಷ್ಟೊಂದು ಅನುಕೂಲ ಇತ್ತಿಲ್ಲ, ಯಾಕೆಂದ್ರೆ ಅವ್ರಿಗಿನ್ನೂ 10 ವರ್ಷ ಸರ್ವಿಸ್ ಇರುವಾಗ್ಲೇನೆ ಅಲ್ಲಿ ಏನೋ ತುಂಬಾ ತೊಂದರೆ ಆಗಿ ಹೆಲ್ತ್ ಇಶ್ಯೂನು ಬಂತು. ಅಲ್ಲಿ ಬೇರೆ ಬೇರೆ ರಾಜಕೀಯದ ಕಾರಣದಿಂದ ಅದನ್ನ ನಾವು ಬಿಟ್ಟು ಬಂದ್ಬಿಟ್ವಿ. ಹಂಸಂದ್ರದಿಂದ ಬಿಟ್ಟು ತುಮಕೂರಿಗೆ ಬಂದ್ರಿ, ಸ್ವಂತ ಮನೆಗೆ ಬಂದ್ವಿ. ಆಮೇಲೆ ನಾರ್ಮಲ್ ಲೈಫ್ ಟ್ಯೂಷನ್ಸ್ ಮಾಡ್ತಾ ಇದ್ವಿ, ಏನೋ ಹಿಂಗೇನೆ ಸರಳವಾದ ಜೀವನನೇ ನಮ್ಗಿಷ್ಟ. ಆ ಜೀವನಕ್ಕೆ ಏನು ಕೊರತೆ ಇತ್ತಿಲ್ಲ. ಆ ಸಮಯಕ್ಕೆ ಏನ್ ಬೇಕೋ ಅದು ಒದಗ್ತಾ ಇತ್ತು. ಅವ್ನು ನೋಡ್ಕೋತಿದ್ದ ಅವನು. ಅಪ್ಪ ಒಂದೇ ಮಾತಂದ್ರು, ಹಿಂಗೆ ಕೆಲ್ಸದ ಪ್ರಾಬ್ಲಮ್ ಐತೆ, ಆಯ್ತು ಹೋಗಪ್ಪ ಅದಕ್ಕೆ ಏನಂತೆ. ಅಂದ್ರೆ ಏನ್ ಸಂತೋಷ ಅಂದ್ರೆ ಯಾವಾಗ ಬಂದಾಗ್ಲೂ ಏನೋ ದುಡ್ಡಿಗೆ ಕಷ್ಟ, ಆರೋಗ್ಯದ ಕಷ್ಟ, ಇದು ಅಪ್ಪನ ಕೇಳ್ಬೇಕು ಅಂತಲೇ ಅನ್ನಿಸ್ತಾ ಇರ್ಲಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಏನೋ ನಮ್ಮಲ್ಲಿರೋ ದೋಷ ತೆಗಿಯಪ್ಪ, ಇದನ್ನ ಸರಿ ಮಾಡಪ್ಪ, ನಾವು ನಿನ್ನ ಮಕ್ಕಳಾಗೋದಿಕ್ಕೆ ನಮ್ಗೆ ಅರ್ಹತೆ ಬೇಕಪ್ಪ, ಆ ಅರ್ಹತೆ ಕಡೆಗೆ ನಮ್ಮನ್ನ ಇವತ್ತಿಗೂ ನಂದು ಅದೇ ಪ್ರಾರ್ಥನೆ. ಇನ್ನೇನು ಅವನಿಂದ ನೋಡ್ಕೊಂತಾನ ಅವನು. ನಮ್ಗೇನ್ ಬೇಕು ಅನ್ನೋದು ಅವ್ನು ನಮ್ಗೆ ಬಂದಿರೋದನ್ನ ತಗೊಳ್ಳೋಣ, ಅದೇ ಸ್ವೀಕರಿಸಕ್ಕೆ ನಾವು ರೆಡಿ ಆಗ್ಬೇಕು. ಇದು ಅವ್ನು ನಡೆಸ್ತಾನ ಅವನು. ನಮಗ್ ಅದು ಬೇಕು ಇದು ಬೇಕಂತ ಕೇಳಕ್ಕಿಂತ ಕೇಳೋ ಅವ್ರು ಏನ್ ಕೊಡಕ್ಕೆ ಸಿದ್ಧರಾಗಿ ಅವತರಿಸಿ ಭೂಮಿಗೆ ಬಂದಿದಾರೋ ಅದನ್ನ ಸ್ವೀಕರಿಸಕ್ ಒಂದು ಯೋಗ್ಯತೆ ಬೇಕು. ಅದೇ ನನ್ಗೆ ಅದೇ ಒಂದು ಇವತ್ತಿಗೂ ನನ್ಗೆ ಅದೇನೆ ಆ ಒಂದು ಯೋಗ್ಯತೆ. ನನಗೆ ತೃಪ್ತಿ ಆಗೋಂಗ್ ಇನ್ನು ಅತೃಪ್ತಿ ಸಿಕ್ಕಿಲ್ಲ ನನಗೆ. ಅದು ಮಾತ್ರ ಇಲ್ಲ, ಇನ್ನೂ ಬೇಕಾದಷ್ಟು ತೊಳ್ಕೊಳ್ಳೋದಿದೆ ಒಳಗಡೆ, ಅದನ್ನ ಅವನೇ ತೊಳಿಬೇಕು. ಹೇಗಾರು ಮಾಡಿ ನೀನ್ ದಾರಿ ತೋರಿಸ್ಬೇಕು, ಅದೊಂದೇ ಪ್ರಾರ್ಥನೆ. ಅವತ್ತು ಅದೇ, ನಮ್ಮ ಯಜಮಾನರು ಅದೇ ಕೇಳ್ತಾ ಇದ್ದಿದ್ದು, ನಂದು ಅದೇನೆ. ಆಮೇಲೆ ಏನಾಯ್ತು, ನಾನೇ ಒಂದೊಂದ್ಸತಿ ಅಂತಿದ್ದೆ, ನಮ್ಗೆ ಹೆಂಗೂ ಮಕ್ಕಳಿಲ್ಲ, ಏನ್ ಮಾಡ್ಬೇಕು ಈ ಮನೆ ಇಟ್ಕೊಂಡು, ಫಿನಾನ್ಷಿಯಲಿ ನಿಮ್ಗೆ ಪ್ರಾಬ್ಲಮ್ ಅನ್ಸ್ತಾರೆ, ಮನೆ ಮಾರ್ಬಿಡೋಣ, ಎಲ್ಲ ಒಂದ್ ಕಡೆ ಬಾಡಿಗೆಗಿದ್ರೆ ಆಯ್ತು, ನಿಮ್ಗೆ ಹೆಂಗ್ ಬೇಕು ಹಂಗ್ ಸಮಾಧಾನ ಜೀವನ ಮಾಡೋದಾಯ್ತಲ್ಲ. ಎಲ್ಲ ನಿಮ್ಗೆ ಅವ್ರಿಗೇನೋ ಒಂದು ಫ್ರೀ ಆಗಿ ಏನೋ ಒಂದು ಸಂತೋಷವಾಗಿ ಇದ್ರಾಯ್ತು ಏನಂತೀಗ ಅಂತ ಆ ತರ ಹೇಳಿದ್ದೆ. ನಂದೇ ಒತ್ತಾಯ, ಮಾರ್ಬಿಡೋಣ ಮನೇನ ಅಂತ. ಆಮೇಲೆ ಸರಿ 3-4 ಸತಿ ಪ್ರಯತ್ನ ಪಟ್ವಿ, ಮನೆ ಮಾರಕ್ ಆಗ್ಲಿಲ್ಲ. ಒಂದ್ಸತಿ ಅಂತೂ ಅಗ್ರಿಮೆಂಟು ಆಗೋ ಲೆವೆಲ್ ಬಂತು, ಕ್ಯಾನ್ಸಲ್ ಆಯ್ತು. ಮಾರಕ್ ಆಗ್ಲೇ ಇಲ್ಲ, ಏನೋ ಕಾರಣ ಬಂದು ಕ್ಯಾನ್ಸಲ್ ಆಯ್ತು. ಅವ್ರ ಕಡೆಗೆ ಇಲ್ಲ, ನೀವು ನಮ್ಗೆ 10,000 ದಂಡ ಕಟ್ಕೊಡಿ ಅಂದ್ರು. ಆಯ್ತು ಅಂತ ಕಟ್ಕೊಟ್ಟು ಮನೆ ಮಾಡ್ಕೊಂಡಿದ್ದಾಯ್ತು, ಉಳಿಸ್ಕೊಂಡಿದ್ದಾಯ್ತು. ಆಮೇಲೆ ಏನಾಯ್ತು, ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಬಂದು, ನೋಡು ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಯಾರೋ ಮನೆ ಕೊಂಡ್ಕೊಂತಾರೆ, ನೀವೇನ್ ಮನೆ ಬಿಡ್ಬೇಕಾಗಿಲ್ಲ, ಮೋರ್ ದೆನ್ ವಾಟ್ ಯು ರಿಕ್ವೈರ್, ಅದಕ್ಕಿಂತನೂ ಜಾಸ್ತಿ ಅವ್ನು ಕೊಡ್ತಾನೆ, ನೋಡು ಅಂತ. ಆಯ್ತು ನೋಡೋಣ ಅಂತಂದು ಇವರು ಬಂದು ಒಳಗಡೆ ನಂಗೆ ಹೇಳ್ತಾ ಇದ್ರು. ನಾನು ದೇವ್ರ ಮನೇಲಿ ಕುತ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಿರ್ಮಾಲ್ಯ ತೆಗಿತಾ ಇದ್ದೆ. ದತ್ತನ ಫೋಟೋಯಿಂದ ಅಪ್ಪ ಕೊಟ್ಟಿದ್ದಲ್ಲ, ಆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ. ಅದ್ರ ನಿರ್ಮಾಲ್ಯ ಹಿಂಗೆ ತೆಗಿತಾ ಇದ್ದೆ. ಹಿಂಗ್ ಕುತ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೊಂತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಆ ಫೋಟೋಯಿಂದ ದಂಡ ಕಮಂಡಲಧಾರಿಯಾಗಿ ಅಪ್ಪ ಬಂದು ನಿಂತ್ಕೊಂಡ್ಬಿಟ್ರಲ್ಲಿ. ಫೋಟೋ ಒಳಗಿಂದ ಹೊರಗೆ ಬಂದು ಎಷ್ಟು ತೀಕ್ಷ್ಣವಾಗಿ ನೋಡಿದ್ರು ನಂಗನ್ನ ಅಂದ್ರೆ, ನೀನ್ ಈ ಮನೆ ಮಾರಕ್ಕಾಗಲ್ಲ, ಈ ಮನೇಲಿ ದತ್ತ ಇದ್ದಾನೆ, ನೀನ್ ಮಾರ್ಕುಡ್ದು ಅಂತ ಹೇಳಿ ಮತ್ತೆ ಪಟ್ಟಂತ ಒಳಗಡೆ ಹೋಗ್ಬಿಟ್ರು. ಅಪ್ಪನ ಇಚ್ಛೆಯಲ್ಲಿ ಇಲ್ಲ ಅದು. ಅಪ್ಪನ ಇಚ್ಛೆಯಲ್ಲಿ ಇಲ್ಲ, ಮನೆ ಮಾರೋದಿಲ್ಲ. ಅದಕ್ಕೆ ಅಲ್ಲಿವರೆಗೂ ನಿಮಗೆ ವಿಘ್ನಗಳೇ ಬಂದಿದೆ. ಅಷ್ಟು ವಿಘ್ನಗಳು ಬಂದಿರೋದು, ಆಗ್ಲೇ ಇಲ್ಲ. ಆಮೇಲೆ ಏನಾಯ್ತು, ನನ್ಗೂ ಯಾಕೋ ಇವ್ರಿಗೆ ಅದು ಹೇಳ್ಬೇಕು ಅಂತಾನೂ ಅನ್ನಿಸ್ಲಿಲ್ಲ. ಅದು ಸುಮ್ಮನೆ ಆಗ್ಬಿಟ್ಟೆ ನಾನು. ಇದು ಜನವರಿಲಿ ಆಯ್ತೇನೋ, ಆಗಸ್ಟಲ್ಲಿ ನಮ್ಮ ಮನೆಯವ್ರು ತೀರ್ಕೊಂಡ್ರು.
ಆಮೇಲೆ ಸರಿ ಅವಾಗ ಎಲ್ರು ಅಂದ್ರು ಏನ್ ಮಾಡ್ತೀಯ ಏನ್ ಮಾಡ್ತೀಯ, ನಮ್ಮ ಅಕ್ಕನ ಮಕ್ಕಳು ನನ್ಗೆ ಕೇಳಿ ಕೇಳಿ ಏನಾದ್ರು ತೀರ್ಮಾನ ಸರಿಯಾಗಿ ತಗೋ, ನೀನು ಒಬ್ಳೇ ಇರಕ್ಕಾಗತ್ತಾ ಅಂತ. ನಾನಂದೆ, ನನ್ನ ಗುರು ನನ್ನ ಜೊತೆ ಇದ್ದಾನೆ, ಹಿ ವಿಲ್ ಟೇಕ್ ಕೇರ್ ಆಫ್ ಮೀ. ನನ್ನನ್ನು ನೀವು ಒಂಥರ ನಾನು ಸ್ಟ್ರಾಂಗ್ ಆಗೋದನ್ನ ನೀವು ವೀಕ್ ಮಾಡಬೇಡಿ, ನಾನು ಇರ್ತೀನಿ ನಾನು ಅಂತ. ನಾನು ಬಾಯಿಂದ ಆ ಮಾತು ಯಾಕೆ ಬಂತೋ ಗೊತ್ತಿಲ್ಲ, ಆ ಮಾತನ್ನ ಅವನು ಪರಮಾತ್ಮ ಉಳಿಸ್ಕೊಂತ ಇದ್ದಾನೆ. ಅವನು ನನ್ನ ಜೊತೆ ಇದ್ದಾನೆ ಅಂದ್ಮೇಲೆ ಇದ್ದಾನೆ ಅವನು. ಆ ಮನೆ 13-14 ವರ್ಷದಿಂದ ಒಬ್ಳೇ ಇದ್ದೀನಿ, ನಾನು ಒಬ್ಳೇ ಇದ್ದೀನಿ ಅನ್ನೋ ಫೀಲಿಂಗೇ ಬಂದಿಲ್ಲ. ಒಂದು ದಿನ ಭಯ ಆಗಿಲ್ಲ, ನನಗಿದ್ದೇ ಗೊತ್ತಿಲ್ಲ ಒಬ್ಳೇ ಇದ್ದೇ ಗೊತ್ತಿಲ್ಲ. ಅಪ್ಪ ದತ್ತನ್ ಫೋಟೋ ಇಂದ ಬಂದಿದ್ದೇ ಸಾಕ್ಷಿ. ಅದೇ ಸಾಕ್ಷಿ. ಅದು ನಿಮ್ಮ ವೈಯಕ್ತಿಕ ಜೀವನದ ಒಂದು ನಿರ್ಧಾರ, ಮನೆ ಮಾರಾಟ ಮಾಡೋಣ ದುಡ್ಡಿಟ್ಕೊಳ್ಳೋಣ ಅಂತ. ಆದ್ರೆ ಅಲ್ಲಿ ಅಪ್ಪ ಬಂದು ದತ್ತ ವಾಸ ಇದ್ದಾನೆ, ನೀನ್ ಇದ್ ಮಾರಕ್ಕಾಗಲ್ಲ ಅಂದ್ರೆ ನಿಮ್ ಜೀವನದ ಒಂದು ಪ್ರೊಟೆಕ್ಷನ್ ಅಪ್ಪನ ನಿರ್ಧಾರದಲ್ಲೇ ಇದೆ. ಹೌದು, ಅದು ಎಷ್ಟು ಪ್ರೂವ್ ಆಗಿದೆ ಅಂದ್ರೆ ಬಂದವರೆಲ್ಲ ಅಂತಾರೆ, ಇಲ್ಲಿ ಬಂದ್ರೆ ಏನೋ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ ಅಂತ. ಅದು ಅವನ ಮನೆ, ಅದು ಅಲ್ಲೇ ಅವನು ನನ್ನನ್ನ ಒಂದು ಮಗುವಾಗ ಆ ಮನೇಲಿ ಇಟ್ಕೊಂಡು ನನ್ನ ಸಂರಕ್ಷಣೆ ಮಾಡ್ತಿದ್ದಾನೆ. ಏನ್ ಅನುಕೂಲ ಬೇಕು ಪ್ರತಿಯೊಂದು ಮನೆ ಬಾಗಿಲಿಗೆ ಆಗ್ತಾ ಇದೆ. ದತ್ತನ ನಿವಾಸದಲ್ಲಿ ನೀವು ನಾನಿದ್ದೀನಿ. ಹೌದು, ದತ್ತ ನಿವಾಸ ಅದು ಅಪ್ಪನ ಮನೆ, ದತ್ತನ ಮನೆ, ಅಲ್ಲಿ ನಾನಿದ್ದೀನಿ. ನಾನು ಇದೀನಿ ಅನ್ನೋಕೆ ಅವನು ಅಲ್ಲಿ ನನ್ನ ಇಟ್ಟು ಪೋಷಿಸ್ತಾ ಇದ್ದಾನೆ ಅಂತ ಹೇಳ್ಬೇಕು. ಆ ರೀತಿ ಅಂತ ಗುರು ನನ್ಗನ್ಸೋದಂದೆ ಅವನೇ. ಜನನಿ ರೂಪದಿ ನೀನೇ ಪ್ರೀತಿ ಪ್ರೇಮದ ಸವಿಯ, ಉಣಿಸಿ ಬೆಳೆಸಿಹೆ ಸ್ವಾಮಿ ಕಂದ ನಾ ನಿನಗೆಂದು. ಜನಕನಂದದಿ ನೀನೇ ಕಾಯುತಿಹೆ ಎಡೆಬಿಡದು, ಗುರುವಾಗಿ ಕರುಣದಲ್ಲಿ ಜ್ಞಾನ ಮಾರ್ಗದಿ ನಡೆಸಿರುವೆ. ಇಷ್ಟು ಮಾಡ್ತಿರೋದು ಅವನು. ಈಗ್ಲೂ ನಾನು ಅವನು ಕೇಳ್ಕೊಳ್ಳೋದದೇ, ನನ್ನೊಳಗಿರೋ ದೋಷಗಳು, ಕಲ್ಮಶಗಳು, ಹೀನ ಭಾವನೆಗಳು ಏನೇನಿದೆಯೋ ಎಲ್ಲ ತೆಗೆದ್ಬಿಟ್ಟು ಅವನ ಮಗು ಆಗಕ್ಕೆ ಏನ್ ಅರ್ಹತೆ ಬೇಕೋ ಅದನ್ನ ಕೊಡ್ಲಿ ಅವನು. ಇದೊಂದೇ ನನ್ನ ಪ್ರಾರ್ಥನೆ. ಯಾಕೆಂದ್ರೆ ಇನ್ನೆಲ್ಲ ಅವ್ನು ನೋಡ್ಕೊಂತಿದ್ದಾನೆ, ಏನ್ ಬೇಕಿನ್ನ. ನಿಮ್ಮ ಭಕ್ತಿಗೆ ಅವರು ಹೋಗೊಟ್ಟು ಆ ರೀತಿಯಾಗಿ ಹೊಂಬಣ್ಣದ ಬೆಳಕಿನಲ್ಲಿ ಆ ಪ್ರತ್ಯಕ್ಷವಾದಂತ ಆ ದತ್ತಮೂರ್ತಿಗೆ ನಮೋ ನಮಃ. ಪುಟ್ಟ ಮಗುವಾಗಿ ನಿಮ್ಮನ್ನ ತಾಯಾಗಿ ಅವ್ರು ಸ್ವೀಕರಿಸಿ ನಿಮ್ಮ ಭುಜ ಏರಿ ಕುಳಿತು ತಮ್ಮ ಚರಿತಾಮೃತವನ್ನೇ ಬರೆಸ್ಕೊಂಡ್ರು ಅಂತ ಶ್ರೀಪಾದ ವಲ್ಲಭ ಸ್ವಾಮಿಗೆ ನಮೋ ನಮಃ. ನಿಮ್ಮ ಅಂತರಂಗ ಬಹಿರಂಗ, ನಿಮ್ಮ ಜೀವನ ಪರಮಾರ್ಥ ಎಲ್ಲವನ್ನು ತನ್ನ ಕೃಪೆಯ ರಕ್ಷೆ ಅಡಿಯಲ್ಲಿ ಇಟ್ಟು ನಿಮ್ಮನ್ನ ಕಂದನಂತೆ ಸಲಹುತ್ತಾ ಇರೋ ಆ ಸ್ವಾಮಿ, ಅಖಂಡ ಅವಧೂತ ಸಂಪನ್ನ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಅಪ್ಪಾಜಿಯವರಿಗೆ ನಮೋ ನಮಃ. ಅವನ ಪಾದ ಕಮಲಗಳಲ್ಲಿ ಇದೇ ಪ್ರಾರ್ಥನೆ ನಮ್ಮ. ಜಯವಾಗಲಿ ಜಯವಾಗಲಿ ಶ್ರೀ ಸತ್ತುಪಾಸಿಯವರಿಗೆ ಅಖಂಡ ದಿಗ್ವಿಜಯವಾಗಲಿ. ಒಂದೇ ಒಂದಿದೆ ಪಾಯಿಂಟ್ ಹೇಳ್ಬಿಡ್ಲ, ಅದು ಒಂಚೂರು ಹೇಳಿ. ಅದು ಶ್ರೀಪಾದ ವಲ್ಲಭ ಚರಿತಾಮೃತ ಎಲ್ಲ ಬರದಾದ್ಮೇಲೆ ಮನಸ್ಸಲ್ಲಿ ಇದ್ದಕ್ಕಿದಂಗೆ ಅನಿಸ್ತು. ರಾತ್ರಿ ಮಲ್ಕೊಂಡಿದ್ದೀನಿ, ಅನಿಸ್ತು ನಿನ್ನ ಪ್ರಾರ್ಥನೆ ಏನು, ಅವನಿಗೆ ನಿನ್ಗೇನ್ ಬೇಕು ಅನ್ಸುತ್ತೆ ಅದನ್ನ ನೀನ್ ಯಾಕೆ ಕೇಳಬಾರ್ದು, ಕೇಳು ಅಂತ ಅದೇನೋ ಒಂದು ಭಾವ ಬಂತು. ಆಮೇಲೆ ಆಯ್ತು, ಏನ್ ಕೇಳೋದು ಅವನ್ನ, ಏನ್ ಕೇಳಕ್ಕಾಗತ್ತೆ, ನಾನು ಎಲ್ಲ ಅವನೇ ಆಗಿದ್ದಾನಲ್ಲ ಅಂತ ಅನಿಸ್ದಾಗ ಬೆಳಗಿನ ಜಾವ ಪಟ್ಟಂತ ಕಣ್ಬಿಟ್ಟೆ. ಆವಾಗ ಕಣ್ಬಿಟ್ಟ ತಕ್ಷಣ ಬಂದ ಆಲೋಚನೆ, ಗುರುವಿನಡಿಗಳಲೆನ್ನ ಭಿನ್ನಪವು ಅಂತಃಕರಣವ ಬಂಧ ಮುಕ್ತಗೊಳಿಸಿ ಕಾಯೋ, ಕಬಂಧ ಬಾಹುಗಳಂತೆ ಚಾಚಿಹ ವಾಸನೆಗಳ ದಾಸ್ಯತ್ವದಿಂದಲೇ ಬಿಡಿಸಿ ಬಳಿ ಸಾರಿ ನಿನ್ನೆಡೆಗೆ ನಡೆಸು ಎಲ್ಲರ ಶ್ರೀಪಾದರಾಯ. ಅದು ಒಂದ್ ಸ್ಟೆಚ್ಚಲ್ಲಿ ಹಂಗೆ ಬಂತು, ಎದ್ದು ಅದನ್ನ ಬರೆದ್ಬಿಟ್ಟು ಖಂಡಿತ ನಂಗೆ ಅಳು ಬಂದ್ಬಿಡ್ತವಾಗ. ನಂಗೇನ್ ಬೇಕು ಅನ್ನೋದನ್ನು ಅವನೇ ಹೇಳ್ಕೊಡ್ತಿದ್ದಾನೆ. ಏನ್ ನೋಡಿ ಇದನ್ ಕೇಳು, ನೀನ್ ಕೇಳ್ಬೇಕಾದಿದು, ಅದು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಕೇಳು ಅಂತ ಪ್ರೇರಣೆ ಕೊಟ್ಟವನು ಅವನೇ, ಪ್ರೇಮ ಇದೆಂತ ಕಾರಣ ಕೇಳು ಅಂತ ಹೇಳಿದವನು ಅವನೇ, ಹೆಂಗ್ ಕೇಳ್ಬೇಕು ಅಂತಾನು ಹೇಳ್ಕೊಟ್ಟವನು. ಭಕ್ತ ಪ್ರಿಯತೆಯ ಪರಾಕಾಷ್ಠೆ ಇದು, ನಿಜವಾಗ್ಲು ಕಾರುಣ್ಯದ ಪರಮಾವಧಿ ಅನ್ಬೋದು. ಈ ರೀತಿ ಅವನು ಕಾಪಾಡ್ತಿದ್ದ ನಮ್ಮ. ನಮೋ ನಮಃ. ನಮೋ ನಮಃ. ಜೈ ಗುರುದೇವ ದತ್ತ. ಜೈ ಗುರುದೇವ ದತ್ತ.